ಕರ್ತನಿಗೆ ಮಹಿಮೆಯಾಗಲಿ. ನಾವು ಕಳೆದ ವಾರ ಯಾವುದರ ಬಗ್ಗೆ ಧ್ಯಾನ ಮಾಡಿದ್ವಿ ನೆನಪಿದೆಯಾ? ಸಂಧಾನವಾಗುವುದರ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೀವಿ. ಈಗ ನಾನು ನಿಮ್ಮನ್ನು ಕೇಳುವಂತಹ ವಿಚಾರ, ಎಲ್ಲರೂ ನನ್ನ ಜೊತೆ ಇರ್ರಿ. ಇಷ್ಟು ಪ್ರಸಂಗ ಕೇಳಿಸ್ಕೊಂಡ್ವಲ್ಲ, ನಮ್ಮ ಸಭೆಯಲ್ಲಿ ಕೇಳಿಸ್ಕೊಂಡಂತೆ ಎಲ್ಲರೂ ಸಂಧಾನವಾಗಿದ್ದಾರೆ ಅಂತ ನೀವು ನಂಬ್ತೀರಾ? ಸಂಧಾನವಾಗಿದ್ದಾರೆ ಅಂತ ನಂಬ್ತೀರಾ? ಕೆಲವರೊಳಗೆ ಸಂಧಾನ ಆಗಿದ್ದೀವಿ, ವೆರಿ ಗುಡ್, ಬಹಳ ಸಂತೋಷ. ನನ್ನ ಸೇವಕನಾದ ನನ್ನ ಮಾತುಗಳನ್ನು ಕೇಳಿ ದೇವರೇ ಮಾತನಾಡ್ತಿದ್ದಾರೆ ಎಂಬುದಾಗಿ ನಂಬ್ತಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ಮೋಶೆ ಹತ್ರ ನಿಂತು ಏನು ಹೇಳ್ತಿದ್ರು ಗೊತ್ತಾ? ದೇವರೇ ನೀನು ಮಾತಾಡಬೇಡ, ಸೇವಕರು ನನ್ನ ಜೊತೆ ಮಾತಾಡಲಿ. ಹೌದಾ? ಮೋಶೆ ವಿಷಯದಲ್ಲಿ ಜನ ಏನು ಹೇಳಿದ್ರು? ದೇವರೇ ನೀನು ಮಾತಾಡಬೇಡ, ಸೇವಕನಾದ ಮೋಶೆ ಏನು ಮಾಡ್ತಾನೆ ನಮ್ಮ ಸಂಗಡ ಮಾತಾಡಲಿ ಅಂದರು. ಬಟ್ ಇವತ್ತು ನಮ್ಮ ಪ್ರಾರ್ಥನೆ ಇರಬೇಕು, ದೇವರೇ ನಮ್ಮ ಸೇವಕರು ಮಾತನಾಡೋದು ಬೇಡ, ನೀನು ನಮ್ಮ ಸಂಗಡ ಮಾತಾಡ. ಆಮೇಲೆ ಸೇವಕನ ಮಾತಿಗಿಂತಲೂ ನನ್ನ ಮೂಲಕವಾಗಿ ದೇವರಾಡುವಂಥ ಮಾತುಗಳು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡ್ತಾರೆ, ಬದಲಾವಣೆಗಳನ್ನು ತರುವುದಾಗಿರ್ತದೆ. ಆ ಕಾರ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ಬೋದು, ದೇವರೇ ನನ್ನ ಸಂಗಡ ನೀನು ಮಾತನಾಡು. ವಾಯ್ಸ್ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಇಲ್ಲ, ಬೇಸ್ ಜಾಸ್ತಿ ಇದೆ. ಓಕೆ, ಶಾರ್ಪ್ ಕೊಡಿ. ಕಳೆದ ಹೆಚ್ಚು ಕಡಿಮೆ 2 ತಿಂಗಳಿಂದಲೂ ನಾವು ಸಂಧಾನದ ಕುರಿತಾಗಿ ಧ್ಯಾನ ಮಾಡ್ತಿದ್ದೇವೆ. ಈ ಸಂಧಾನ ಸರಿ ಇಲ್ಲ. ಈ ಸಂಧಾನದ ಕುರಿತಾಗಿ ಕೇಳ್ತಾ ನಮ್ಮೊಳಗೆ ಬಂದ್ಬಿಡ್ಬೇಕು. ಇಷ್ಟೊಂದು ಒತ್ತಾಯವಾಗಿ ನನ್ನನ್ನು ದೇವರು ಹೇಳ್ತಿದ್ದಾರೆ, ನಾನು ಸಂಧಾನ ಮಾಡಿಬಿಡ್ತೀನಿ ಅಂತ. ನೀವು ಕೆಲವರು ತನ್ನ ಮನೆ ಒಳಗಡೆ ಇರುವಂಥ ವ್ಯಕ್ತಿಗಳ ಸಂಘದಲ್ಲಿ ಸಂಧಾನ ಆಗಿಲ್ಲ. ಸಂಧಾನವಾಗುವಾಗ ನಮಗನ್ಸುತ್ತೆ, ಸೌರ ಮಹೇಶ್ ಅವ್ರ ಹತ್ರ ನಾನು ಸಂಧಾನ ಆಗಿಬಿಟ್ರೆ ಎಲ್ಲಿ ನಾನು ಕೇವಲ ತಗೊಂಡ್ಬಿಡ್ತಾರೋ, ನಾನಾಗಿ ಕೇಳ್ಕೊಂಡ್ರೆ ನಾನು ಕೇವಲ ಆಗ್ಬಿಡ್ತೀನಿ ಅಂತ ಅನಿಸುತ್ತೆ ನಮಗೆ. ಆದರೆ ಇನ್ನೊಂದು ಸೈಡ್ ಯೋಚನೆ ಮಾಡಬೇಕು, ದೇವರ ಮಾತಿಗೆ ವಿಧೇಯನಾಗೋದು ಬೇಕಾ, ಇವರಿಗೆ ನಾನು ಕೀಳಾಗೋದು ಬೇಕಾ? ಯಾವುದನ್ನು ನಾವು ಆಯ್ಕೆ ಮಾಡ್ತೀವಿ ಅಂದರೆ, ಹೆಚ್ಚಾಗಿ ಕಣ್ಣಿಗೆ ಕಾಣುವಂಥ ಮನುಷ್ಯನ ಮುಂದೆ ನಾನು ಕೀಳಾಗಬಾರ್ದು ಅಂತ ಯೋಚನೆ ಮಾಡ್ತೀವಿ. ಆದರೆ ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನ ದೇವರಿಗೆ ನಾನು ವಿಧೇಯನಾಗಬೇಕು ಎಂಬ ಮನಸ್ಥಿತಿ ಉಳ್ಳವರು ಎಂಥವರ ಬಳಿ ಹೋಗಿ ಆದರೂ ಸಂಧಾನವಾಗಲಿಕ್ಕೆ ಮನಸ್ಸು ಮಾಡ್ತಿರ್ತಾರೆ. ಅಂಥವ್ರು ನಮ್ಮ ಸಭೆ ತುಂಬ ಜನ ಇದ್ದೀರಿ, ಅಂಥವ್ರಿಗಾಗಿ ಸ್ತೋತ್ರ. ಕೆಲವರು ಹೇಳ್ತಾರೆ, ಕಠಿಣವಾದ ವಿಷಯಗಳು ಪಾಸ್ಟರ್ ನೀನು ಪ್ರಸಂಗ ಕೇಳಿದ ಮೇಲೆ ಇಂತಿಂಥ ವಿಷಯಗಳು ನಾನು ಸಂಧಾನವಾಗಲಿಕ್ಕೆ ನಾನು ಮನಸ್ಸು ಮಾಡಿದ್ದೇನೆ ಎಂಬುದಾಗಿ ಕರ್ತನಿಗೆ ಸ್ತೋತ್ರ. ಅಂಥವರಿಗಾಗಿ ಸಂಧಾನವಾಗುವುದನ್ನು ಸುಲಭದ ವಿಷಯ ಅಲ್ಲ, ನಿಜವೇ ಕಷ್ಟಕರವಾದದ್ದೇ. ಆದರೆ ಸಂಧಾನವಾಗುವುದೇ ನಾನು ಪರಲೋಕವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಸಂಧಾನವಾಗದೆ ನನ್ನ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ದೇವರ ಮುಂದೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಕೇಳಿಸ್ಕೊಂಡ್ರಿ? ಮಕ್ಕಳನ್ನ ಗಮನಿಸಿದೆ, ನಾನು ಕೇಳಿಸ್ಕೊಂಡ್ರು. ನಿಮ್ಮಲ್ಲಿ ಬದಲಾವಣೆಗಳನ್ನು ನಾನು ಎದುರು ನೋಡ್ತೇನೆ. ಸಂಧಾನವಾಗದೆ ಈ ಪ್ರಸಂಗ ಯಾಕೋ ಮುಗಿಸಲ್ಲ ಅನ್ಸುತ್ತೆ ದೇವರ. ಕೆಲವರು ಸಂಧಾನ ಆಗ್ತಿಲ್ಲ ರೀ. ಕಳೆದ ವಾರ ಕೂಡ ಎಷ್ಟರ ಮಟ್ಟಿಗೆ ದೇವರ ಮಾತನಾಡಿದ್ದಾರೆ. ಆದರೂ ನಿಮ್ಮಲ್ಲಿ ಅಂತ ಒಂದು ಕಾರ್ಯಗಳನ್ನು ನಾನು ನೋಡ್ತಾ ಇಲ್ಲ. ಕಳೆದ ವಾರ ತಪ್ಪು ಮಾಡುವಂತಹ ಯಾಕೋಬನು ಸಂಧಾನಕ್ಕೆ ಮಾರ್ಗ ಮಾಡಿದ. ತಪ್ಪು ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ ಸಂಧಾನಕ್ಕೆ ಮಾರ್ಗ ಮಾಡಿದ. ಯಾರು? ಯೋಸೇಫ. ತಪ್ಪು ಮಾಡಿದವರು ಸಂಧಾನಕ್ಕೆ ಮಾಡ್ಲಿಕ್ಕೆ ಹೋದ, ತಪ್ಪು ಮಾಡದೇ ಇರುವವರು ಕೂಡ ಸಂಧಾನಕ್ಕೆ ಮಾರ್ಗ ಮಾಡ್ಕೊಂಡ. ಆತನ ಸುಭಿಕ್ಷೆಯನ್ನು ಹೊಂದಿದ್ರು. ಇವತ್ತು ನಾವು ಸುಭಿಕ್ಷೆ ಹೊಂದಬೇಕಾ? ನಾವು ಸಂಧಾನ ಮಾಡಿಕೊಳ್ಳಲಿಕ್ಕೆ ಮನಸ್ಸು ಮಾಡೋಣ. ನಾನೇ ಮಾರ್ಗ ಮಾಡಬೇಕು, ನಾನೇ ಫಸ್ಟ್ ಸ್ಟೆಪ್ ತೆಗೆದುಕೋಬೇಕು. ಸಂಧಾನವಾಗುವುದಕ್ಕೆ ನಾನು ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ದೇವರು ಗೌರವಿಸುವವರಾಗಿದ್ದಾರೆ. ಯಾಕಂದ್ರೆ ನನಗೆ ಸರಿ ಅನಿಸ್ತಾ ಇಲ್ಲ ವಿಷಯ. ವಾಯ್ಸ್ ಕ್ಲಾರಿಟಿ ಅರ್ಥ ಆಗ್ತದೆ ನನ್ನ ಮಾತು, ಆದರೂ ಕ್ಲಾರಿಟಿ ಇಲ್ಲ ನನಗೆ. ಓಕೆ, ಈ ದಿನಗಳಲ್ಲಿ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಎಂತೆಂತಹ ಸನ್ನಿವೇಶಗಳು ಜೀವನದಲ್ಲಿ ಎದುರಾಗಿದೆ ಸಂಧಾನವಾಗೋದಕ್ಕೆ ಅಂತಂದರೆ, ಇವತ್ತು ಯಾಕೋಬನಂಥ ರೀತಿಯಲ್ಲಿ, ಯೋಸೇಫನ ರೀತಿ ನಮ್ಮ ಜೀವಿತದಲ್ಲಿ ಹೋರಾಟಗಳು ಬಂದಿತ್ತ? ಎತ್ತವರು ಒಟ್ಟು ಬಡವರು ನಮ್ಮನ್ನು ಮಾರ್ಬಿಟ್ಟಿದ್ರ? ಅಂಥ ಸನ್ನಿವೇಶ ಎದುರಾಗಿಲ್ಲ. ಇನ್ನೊಂದು ವಾಕ್ಯ ತೆಗೆದುಕೊಳ್ಳಿ, ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ, ಅದರ 60ನೇ ವಚನಕ್ಕೆ ಬರೋಣ. 60ನೇ ವಚನವನ್ನು ಶಬ್ದವಾಗುವುದ್ರಿ. ಯೇಸು ಸ್ವಾಮಿ ನನ್ನ ಆತ್ಮವನ್ನು
ಸಾಕು. ಇಲ್ಲಿ ಸ್ಟೆಫನನ್ನು ಮಾತಾಡ್ತಿದ್ದಾನೆ. ಸ್ಟೆಫನನನ್ನು ಜನರು ಇಲ್ಲಿ ಏನು ಮಾಡ್ತಿದ್ದಾರೆ? ಕಲ್ಲೆಸೆದು ಕೊಲ್ತಿದ್ದಾರೆ. ಎಲ್ಲರೂ ನನ್ನ ಜೊತೆ ಹೇಳಿ. ಸ್ಟೆಫನನನ್ನು ಮತ್ತು ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ ಅದರ 60ನೇ ವಚನಗಳನ್ನು ನಾವು ಓದಿದ್ದೇವೆ. ಸ್ಟೆಫನನನ್ನು ಕಲ್ಲೆಸೆದು ಕೊಲ್ತಿದ್ದಾರೆ. ಯಾವ ತಪ್ಪಿಗಾಗಿ? ವ್ಯಭಿಚಾರ ಮಾಡಿದವನು, ಕೊಲೆ ಮಾಡಿದವನ, ಸುಳ್ಳು ಹೇಳಿದನ? ಇಲ್ಲ, ದೇವರ ಕುರಿತು ಮಾತನಾಡ್ತಿದ್ದಾನೆ ಎಂಬುದಾಗಿ ಹೇಳಿ ಅವನನ್ನು ಕಲ್ಲೆಸೆದು ಕೊಲ್ತಿದ್ದಾನೆ. ಅಂದರೆ ಇನ್ನು ಹೇಳಬೇಕು ಅಂದರೆ ತಪ್ಪೇ ಮಾಡದೇ ಇರುವಂಥವನ್ನ ಸಾಯಿಸ್ತಾ ಇದ್ದಾರೆ. ಹೌದಾ? ತಪ್ಪೇ ಮಾಡದೇ ಇರುವಂಥ ನಿನ್ನನ್ನು ಚುಚ್ಚಿ ಮಾತನಾಡಿದ್ರೆ, ನೋಯಿಸಿ ಮಾತನಾಡಿದ್ರೆ ನಿನ್ನ ಮಾತು ಅವರ ವಿಷಯದಲ್ಲಿ ಏನು ಬರ್ತದೆ? ನಿನ್ನ ಪ್ರಾರ್ಥನೆ ಅವರ ವಿಷಯದಲ್ಲಿ ಏನು ಮಾಡ್ತೀಯ? ಮತ್ತೆ ಹೇಳ್ತೀನಿ, ನಿಮ್ಮನ್ನು ತಪ್ಪೇ ಮಾಡಿಲ್ಲ, ನಿಮ್ಮನ್ನು ತಪ್ಪಾಗಿ ದೂಷಿಸ್ತಾ ಇದ್ದಾರೆ, ಚುಚ್ಚಿ ಮಾತಾಡ್ತಿದ್ದಾರೆ. ಹೀಗಿರುವಾಗ ಆ ವ್ಯಕ್ತಿಯ ಕುರಿತಾಗಿ ನಿನ್ನ ಮನಸ್ಸು ಏನು ಯೋಚನೆ ಮಾಡ್ತದೆ? ತಪ್ಪೇ ಮಾಡದಿರುತ್ತೆ ನನ್ನನ್ನು ಇಷ್ಟೊಂದು ಹಿಂಸೆ ಪಡಿಸ್ತೀಯಾ? ದೇವ್ರು ನೀನು ಒಳ್ಳೇದು ಮಾಡಿನಾ? ಹೌದಾ? ಆಡ್ತೀವಾ? ದೇವ್ರು ನೀನು ಒಳ್ಳೇದು ಮಾಡಿನಾ? ದೇವ್ರಿಗೆ ಚೆನ್ನಾಗಿತ್ತಾರ? ದೇವ್ರಿಗೆ ನೀನು ನೋಡ್ಕ ಸ್ವಾಮಿ, ಅವನ್ನ ಮುರಿ ಸ್ವಾಮಿ, ಎಲ್ಲಿ ಮುರಿಬೇಕಲ್ಲಿ ಮುರಿ ಸ್ವಾಮಿ, ಅವನ್ನ ಬಾಯಿ ಕಟ್ಟು ಸ್ವಾಮಿ, ಇಂತಾನೆ ಪ್ರೇಯರ್ ಮಾಡ್ತೀವಿ ನಾವು. ಸ್ಟೆಫನ್ ಏನು ಮಾಡ್ತಿದ್ದಾನೆ? ಸ್ಟೆಫನನು ತನ್ನ ಮೇಲೆ ಕಲ್ಲೆಸೆದು ಕೊಲ್ಲುತ್ತಿರುವಂಥ ಜನರ ಬಗ್ಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ಯೇಸು ಸ್ವಾಮಿಯೇ, ಅವರ ಮೇಲೆ ಹಾಕ್ಬಿಡ್ಬೇಡ. ಯಾರ ಮೇಲೆ? ಕಲ್ಲೆಸೆದು ಕೊಲ್ತಿದಾರಲ್ಲ, ಈ ಪಾಪ ಅವರ ಮೇಲೆ ಬರದೇ ಇರಲಿ ಸ್ವಾಮಿ. ಅದರ ಅರ್ಥ ಏನು? ಅವ್ರನ್ನ ಪೂರ್ಣವಾಗಿ ನಾನು ಕ್ಷಮಿಸ್ಬಿಟ್ಟಿದ್ದೀನಿ. ಒಂದು ವೇಳೆ ಈ ಪಾಪ ಅವ್ರ ಮೇಲೆ ಹೋದರೆ ಅವರು ನಿತ್ಯ ನರಕ ಕೊಟ್ಟೋಗ್ತಾರೆ. ಯೇಸು ಸ್ವಾಮಿ, ನೀನು ಶಿಲುಬೆ ಮೇಲೆ ಪಟ್ಟಂಥ ಬಾಧೆ ವೇಸ್ಟ್ ಆಗಿಬಿಡುತ್ತೆ. ಶಿಲುಬೆ ಮೇಲೆ ಯೇಸು ಸ್ವಾಮಿ ಪಟ್ಟಂಥ ಬಾಧೆ ಏನಕ್ಕಾಗಿ? ನನ್ನನ್ನು ನಿಮ್ಮನ್ನು ನರಕದಿಂದ ತಪ್ಪಿಸುವುದಕ್ಕಾಗಿ. ನಾನು ಒಬ್ಬನ ಪಾಪವನ್ನು ಅವನ ಮೇಲೆ ಹಾಕಿಬಿಡೋದಾದರೆ ಆತರ ಆ ಪಾಪದ ನಿಮಿತ್ತ ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಒಂದು ಕಡೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದಾರೆ ನರಕದಿಂದ ತಪ್ಪಿಸಲಿಕ್ಕಾಗಿ, ಒಂದು ಕಡೆ ನೀನು ನಿನ್ನ ವಿಷಯದಲ್ಲಿ ಮಾಡಿದಂಥ ತಪ್ಪನ್ನು ಅವನ ಮೇಲೆ ಹಾಕೋದಾದರೆ ನೀನು ಅವರನ್ನು ನರಕಕ್ಕೆ ಕಳಿಸ್ತೀಯ. ಯೇಸು ಸ್ವಾಮಿ ಒಂದು ಕಡೆ ಶಿಲುಬೆಲಿದ್ದಾರೆ, ನೀನೊಂದು ಕಡೆ ಸ್ಥಾನದಲ್ಲಿದ್ದೀಯ. ಇವರಿಬ್ಬರಲ್ಲಿ ಯಾವುದನ್ನು ನೆರವೇರಿಸಲಿಕ್ಕೆ ನೀನು ಮನಸ್ಸು ಮಾಡ್ತೀಯ? ಮತ್ತೆ ನನ್ನ ಜೊತೆ ಇರಲಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಚರ್ಚಲ್ಪಟ್ಟಂಥದ್ದು ನನ್ನನ್ನು ಪಾಪಗಳನ್ನು ಕ್ಷಮಿಸಿ ಸ್ವರ್ಗಕ್ಕೆ ಸೇರಿಸಬೇಕು ಅಂತ. ಇವತ್ತು ನನ್ನ ಮೇಲೆ ಕೆಲವು ತಪ್ಪುಗಳನ್ನ ಹೊರಿಸಿದ್ದಾರೆ. ಆ ತಪ್ಪಿನ ನಿಮಿತ್ತ ಆ ಪಾಪ ಅವರ ಮೇಲೆ ಬಂದರೆ ಈ ಪಾಪದ ನಿಮಿತ್ತ ಅವರೆಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಅವ್ರು ನರಕಕ್ಕೆ ಹೋಗ್ಬಾರ್ದು ನಾನೇನು ಮಾಡಬೇಕು? ಮಾಡ್ತಾ ಇದ್ದೀವ. ಹಾಗಿದ್ರೆ ನೀನು ಅರ್ಥ ಏನು ಗೊತ್ತಾ? ಯೇಸು ಸ್ವಾಮಿ ವಿರುದ್ಧವಾಗಿ ನೀನು ಕಾರ್ಯ ಮಾಡ್ತಿದ್ದಿ. ಏನಂತ? ನೀನು ಸ್ವರ್ಗಕ್ಕೆ ಅವರ ಸಿದ್ಧಪಡಿಸಿದ್ರೆ ಇದು ನಾನು ನರಕಕ್ಕೆ ಸಿದ್ಧಪಡಿಸ್ತಾ ಇದ್ದೀನಿ. ಸೈತಾನ ದೂತನ ಎಲ್ಲಿದ್ದಾನೆ? ನಾನೇ. ಸೈತಾನ ದೂತನ ಬೇರೆ ಯಾರಲ್ಲ. ಯಾವೊಬ್ಬ ವ್ಯಕ್ತಿ ಸಂಧಾನವಾಗದೆ ಕ್ಷಮಿಸದೆ ನೀನು ಅವರ ಪಾಪಗಳಿಂದ ಅವರು ಸಾಯುವಂತೆ ಮಾಡ್ತೀಯೋ ನೀನೇ ಸೈತಾನನ ದೂತನು. ಅವ್ರನ್ನ ಸ್ವರ್ಗಕ್ಕೆ ಕಳಿಸೋ ಸಮಯದಲ್ಲಿ ಪ್ರೇಯರ್ ಮಾಡಬೇಕಾಗಿಲ್ಲ. ನೀನು ಅವರನ್ನು ಕ್ಷಮಿಸದೆ ಹೋದರೆ ಸ್ಟೆಫನನಂತೆ. ಮತ್ತೆ ಹೇಳ್ತೀನಿ, ತಪ್ಪು ಮಾಡದೆ ತಪ್ಪನ್ನು ಹೊರಿಸಿದ್ದಾನೆ, ಅವರ ಮೇಲೆ ಕೊಲ್ತಿದ್ದಾನೆ. ಇವತ್ತು ನಾವು ತಪ್ಪು ಮಾಡಿದ್ರು ಯಾರಾದ್ರೂ ನನ್ನ ಮೇಲೆ ತಪ್ಪು ಹೊರಿಸಿದ್ರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ನಮಗೆ. ಅದಕ್ಕೆ ಕಳೆದ ವಾರ ನಾನು ಕುಡುಕನ ಬಗ್ಗೆ ನಾನು ಹೇಳಿದೆ, ನೆನಪಿದೆಯಾ? ಅದೇನೋ ಕಟ್ ಮಾಡೋಕೆ ಹೋಗಿ ಯೂಟ್ಯೂಬ್ಗೆ ಹಾಕಲೇ ಇಲ್ಲ, ಏನೇನೋ ಎಡವಟ್ಟು ಆಗೋಯ್ತು. ಇರಲಿ, ಒಬ್ಬ ಕುಡುಕ ತನ್ನ ಒಳಗಿರುವಂಥ ಮಧ್ಯದಿಂದ ಆಳ್ವಿಕೆ ಮಾಡಿಸಲ್ಪಡುವಂತೆ ಪರಿಶುದ್ಧಾತ್ಮನಿಂದ ನನ್ನ ಆಳ್ವಿಕೆ ಮಾಡಲ್ಪಟ್ಟರೆ ಕ್ಷಮಿಸೋದು ಬಹಳ ಸುಲಭ. ಸ್ಟೆಫನನಂತೆ ಅವನ ಮುಖ ಹೆಂಗೆ ಕಾಣ್ತಿತ್ತಂತೆ ಗೊತ್ತಾ? ಬೈಬಲ್ ಹೇಳ್ತದೆ, ಜನ ಎತ್ತು ಕಲ್ಲು ಹೊಡಿತಿದ್ರೆ ಅವನ ಮುಖ ದೇವದೂತನ ಮುಖದಂತೆ ಕಾಣ್ತಿತ್ತಂತೆ. ನಮ್ಮ ಮುಖ ಹೆಂಗೆ ಕಂಡದ್ದು ಹೇಳಿ? ಯಾರಾದ್ರು ಹೋದ್ರೆ ಏನೋ ಹೇಳ್ತಾರಲ್ಲ, ಕಾದೆ ಅರಳೆಣ್ಣೆ ಕುಡ್ದವ್ರಂಗೆ ಹಂಗೆ ಕಾಣುತ್ತೆ ನಮ್ಮ ಮುಖ. ದೇವದೂತನ ಮುಖದಂತೆ. ಯಾಕೆ ಹೇಳಿ? ಆ ಶಾಂತ ಭಾವ, ಆ ನಗು, ಆ ಕ್ಷಮಾಪಣೆ ಹೃದಯ. ಒಬ್ಬ ವ್ಯಕ್ತಿಯನ್ನು ನಾವು ಕ್ಷಮಿಸಲಿಲ್ಲ ಅಂದರೆ ನನ್ನ ಮುಖದ ಭಾವ ಚೇಂಜ್ ಆಗುತ್ತೆ. ನನ್ನ ಮುಖದ ಭಾವ ಎಲ್ಲಿ ಚೇಂಜ್ ಆಗುತ್ತೆ ಅಂದರೆ ನನ್ನ ಹೃದಯ ಸರಿ ಇಲ್ಲದೆ ಹೋದಾಗ ನನ್ನ ಮುಖದ ಭಾವ ಚೇಂಜ್ ಆಗುತ್ತೆ. ಹಲ್ಲೆಲೂಯಾ. ಸ್ಟೆಫನನು ಮಹಾಶಬ್ದದಲ್ಲಿ ಹೇಳ್ತಾನೆ, ದೇವರೇ ಇವರ ಪಾಪವನ್ನು ಅವ್ರ ಮುಂದೆ ಹಾಕ್ಬಿಡ್ಬೇಡ, ಅವ್ರನ್ನ ಕ್ಷಮಿಸು ಸ್ವಾಮಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟುವಾಗ ಹೇಳಿದ್ರು, ಸ್ಟೆಫನನ್ನು ತನ್ನ ಪ್ರಾಣ ಬಿಡುವಾಗ ತನ್ನ ಜನರಿಗೋಸ್ಕರ ಪ್ರಾರ್ಥಿಸ್ತಾನೆ. ಇಂತಹ ಮನಸ್ಸುಳ್ಳಂತಹ ಮನುಷ್ಯರು ಬಾಳಿದಂಥ ಈ ಭೂಮಿಯಲ್ಲಿ ನನ್ನಂಥ ಮನಸ್ಸುಳ್ಳವರು ಬಾಳೋದು ಯೋಗ್ಯನ? ಬದಲಾಯಿಸೋಣ. ಮತ್ತೆ ಹೇಳ್ತೀನಿ, ಕೆಲವರು ಹೇಳ್ತಾರೆ ನಮ್ಮ ಕರ್ನಾಟಕದ ಬಗ್ಗೆ ಮಹಾನ್ ಕವಿಗಳು, ಮಹಾನ್ ನಟರು,
ಮಹಾನ್ ಮೇಧಾವಿಗಳು ಬಾಳಿದಂಥ ಈ ಭೂಮಿಯಲ್ಲಿ ಹುಟ್ಟಿರೋದಂಥ ಧನ್ಯ ಅಂತ ಹೇಳ್ತಾರೆ. ನಾನು ಹೀಗೆ ಹೇಳ್ತೀನಿ, ಸ್ಟೆಫನನ್ನು ಹುಟ್ಟಿದಂಥ ಈ ಭೂಮಿಯಲ್ಲಿ ನಾನು ಹುಟ್ಟಿದ್ದೀನಿ ಅಂದರೆ ಅವನಂತೆ ನಾನು ಕ್ಷಮಿಸಿ, ಅವನಂತೆ ನಾನು ಅವರ ಪಾಪಗಳನ್ನು ಬಿಟ್ಟುಕೊಟ್ಟವನಾಗಿ ನಾನು ಧನ್ಯನು, ನಾನು ಧನ್ಯನು ಎಂಬುದಾಗಿ ಹೇಳುವ ಮನಸ್ಸು ಮಾಡೋಣ. ಆಮೇಲೆ ಎಚ್ಚರವಾಗಿದ್ದೀರಾ? 13ನೇ ಶತಮಾನದಲ್ಲಿ ಒಬ್ಬ ಪಾಸ್ಟರ್ಸ್ ಅಂದರೆ ಫಾದರ್ ಜೀವಿಸ್ತಾ ಇದ್ರು. ಅವರ ಹೆಸರು ಅಸಿಸಿಯಾ ಸಂತ ಫ್ರಾನ್ಸಿಸ್ ಅಂತ ಹೇಳ್ತಾರೆ. ಅಸಿಸಿಯಾ ಸಂತ ಫ್ರಾನ್ಸಿಸ್. ಅಸಿಸಿ ಹಾಸ್ಪಿಟ್ಲ್ ಕೊಂಡು ಕೇಳಿಸ್ಕೊಂಡಿದ್ದೀರಾ? ಅಸಿಸಿ ಹಾಸ್ಪಿಟ್ಲ್ ಸ್ಥಾಪನೆ ಮಾಡಿದವರು. ಬರೀ ಸ್ಕೀಮ್ಗೆ ಮಾತ್ರ ಔಷಧಿ ತಗೊಳ್ಳೋದು ಗೊತ್ತು ನಿಮಗೆ. ಈ ಸಂತ ಅಸಿಸಿಯಾ ಸಂತ ಫ್ರಾನ್ಸಿಸ್ ಅವರು ಒಂದು ಕೊಟೇಶನ್ ಹೇಳ್ತಾರೆ, ಒಂದು ವಿಷಯವನ್ನು ಹೇಳ್ತಾರೆ. ಅವರು ಗಮನಿಸ್ರಿ, ಇತರರನ್ನು ಕ್ಷಮಿಸುವುದರಲ್ಲಿಯೇ ನನಗೆ ಕ್ಷಮೆ, ಇತರರನ್ನು ಕ್ಷಮಿಸುವುದರಲ್ಲಿಯೇ ನನಗೆ ಕ್ಷಮೆ, ಸಾಯುವುದರಲ್ಲಿಯೇ ನಿತ್ಯ ಜೀವನದೊಳಗೆ ನನಗೆ ಜನನ. ಇತರರನ್ನು ಕ್ಷಮಿಸುವುದರಲ್ಲಿಯೇ ನನಗೆ ಕ್ಷಮೆ, ಸಾಯುವುದರಲ್ಲಿಯೇ ನಿತ್ಯ ಜೀವದಲ್ಲಿ ನನಗೆ ಜನನ. ಸಾಯದೇ ಇದ್ದರೆ ಪರಲೋಕದಲ್ಲಿ ನಾನು ಹೋಗ್ಲಿಕ್ಕಾಗುತ್ತಾ? ಆಗಲ್ಲ. ಇಲ್ಲೇ ಬರೀಕತ್ತೀವಿ. ಕ್ಷಮಿಸಿದ್ರೆ ಮಾತ್ರ ನನಗೆ ಕ್ಷಮೆ. ಫಸ್ಟ್ ದೇವರನ್ನು ಕ್ಷಮಿಸಬೇಕಾ? ನೀವು ಒಂದು ಗಳಿಗೆ ಆಲೋಚನೆ ಮಾಡಿರಿ. ನನ್ನ ನೋಡಿ ಅಂಶಮೇನಿ ಸಿಸ್ಟರ್, ಸ್ತುತಿನೇ ಬೇಕಾದ್ರೆ ಬೇರೆ ಕಡೆ ಕೂರಿಸ್ಬಿಡಮ್ಮ. ಸ್ಟಾರ್ಟಿಂಗಿಂದ ನಾನು ನೋಡ್ತಾ ಇಲ್ಲ, ನೀವು ನನ್ನನ್ನು ನೋಡ್ರಿ. ಕುಮಾರ್ ಬ್ರದರ್ ಬೇಕಾದ್ರೆ ಕೂಸು ನೋಡ್ಕೊಳ್ಳಿ, ನನ್ನ ನೋಡ್ರಿ. ನಾನು ನಿಮಗೇನೆ ಪ್ರಸಂಗ ಮಾಡ್ತಿರೋದು, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ನಾನು ಕ್ಷಮಿಸದೆ ನನಗೆ ಕ್ಷಮೆ ಇಲ್ಲ. ಯಾರಾದರೂ ಒಂದು ತಪ್ಪು ಮಾಡಿದರೆ ಅವ್ರನ್ನ ಕ್ಷಮಿಸಬೇಕು ಅಂತ ಎದುರು ನೋಡುವುದು ನಮ್ಮ ಹೃದಯ ನಮ್ಮ ತವಗಿಸುತ್ತೆ. ನಾನೇ ತಪ್ಪು ಮಾಡಿದ್ದೀನಿ, ಅವ್ರು ನನ್ನ ಕ್ಷಮಿಸಬೇಕು ಅಂತ ಎದುರು ನೋಡ್ತೀವಿ. ಆದರೆ ನನಗೆ ತಪ್ಪು ಮಾಡಿದವರನ್ನು ಅವರ ಹೃದಯ ಹಾಗೇ ತವಗಿಸುತ್ತೆ ಎಂಬುದಾಗಿ ನನ್ನ ಹೃದಯ ಯೋಚನೆ ಮಾಡಲ್ಲ. ಅವರ ಹೃದಯ ಎದುರು ನೋಡ್ತದೆ, ನನ್ನ ಕ್ಷಮಿಸಬೇಕು ಅವರು ಎಂಬುದಾಗಿ. ನೆಪಗಳನ್ನು ಹೇಳಲಿಕ್ಕೆ ಯಾವಾಗಲೂ ಇರ್ತದೆ. ಕ್ಷಮಾಪಣೆ ಕೊಡದೆ ಅದಕ್ಕೆ ನೆಪಗಳು ತುಂಬ ಇದೆ. ನೆಪಗಳಿಲ್ವಾ? ಮೀನ್ಸ್ ಕಾರಣಗಳಿಲ್ವಾ? ಕಾರಣಗಳು ತುಂಬ ಇದೆ. ಅದಕ್ಕೆ ಒಂದು ವಾಕ್ಯ ತೆಗೆದುಕೊಳ್ಳ್ರಿ. ಅಬ್ರಹಾಮನು ಕೂಡ ಇಂಥ ಒಂದು ಐಶ್ವರ್ಯವಂತ ಒಂದು ಮಾತು ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬನ್ನಿರಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನ. 16:25. ನೆನಪಿಗೆ ತಂದುಕೋ ಸಾಕು. ಆರಾಧನೆಯಲ್ಲಿ ಕೂಡ ದೇವರಾಸ ಮಾತಾಡಿದ್ರು. ಕೆಲವರಿಗೆ ಕೆಲವು ವಿಷಯಗಳ ದೇವರು ನೆನಪು ಮಾಡ್ತಾರೆ. ಈಗ ಇಲ್ಲಿ ಅಬ್ರಹಾಮನು ಐಶ್ವರ್ಯವಂತನಿಗೆ ಏನನ್ನ ಹೇಳ್ತಿದ್ದಾನೆ? ನೀನು ನೆನಪು ಮಾಡ್ಕೊ. ಯಾಕೆ ನೆನಪು ಮಾಡ್ಕೊಳೋ ವಿಷಯ ಹೇಳ್ತಿದ್ದಾನೆ ಅಂದರೆ, ಹಿಂದೆ ಅವನು ಏನು ಕೇಳ್ತಿದ್ದಾನೆ? ಸ್ವಾಮಿ ತಂದೆಯೇ, ನೀನು ಲಾಜರನ್ನ ಕಳಿಸು, ನನಗೆ ಒಂದು ತೊಟ್ಟು ನೀರನ್ನ ಏನು ಮಾಡಲಿ, ಅವನು ಬಾಯಿಗೆ ಹಾಕಲಿ. ಅವನ ಆಸೆ, ಅವನನ್ನು ಕ್ಷಮಿಸ್ಬಿಡ್ಲಿ, ಅವನನ್ನು ಸಹಿಸ್ಕೊಂಡ್ಬಿಡ್ಲಿ, ಬಂದು ಒಂದು ತೊಟ್ಟು ನೀರು ಹಾಕು ಅಂದಾಗ ಇವನ ವಿಷಯವನ್ನು ಮರೆತು ಕೇಳ್ತಿದ್ದಾನೆ. ನಾನು ಒಂದು ತೊಟ್ಟು ನೀರು ಕೊಟ್ಟಿದ್ನ, ಒಂದು ಊಟ ಕೊಟ್ಟಿದ್ನ ಓದಿದ್ದೀರ ಅದು? ಹಾಂ, ಊಟ ಕೊಟ್ಟಿದ್ದ. ಹೆಂಗೆ ಊಟ ಮಾಡ್ತಾನೆ ಮತ್ತೆ ಅವನು? ಎಂಜಲ್ ಕೆಳಗೆ ಬಿದ್ದದ್ದನ್ನು ತಿಂತಾ ಇದ್ದ. ಇನ್ನು ಹೇಳ್ಬೇಕು ಅಂದರೆ ಊಟ ಮಾಡಿ ಅಳಸೋದನ್ನ ಕಷ್ಟ ತೊಟ್ಟಿ ಇರ್ತಾರಲ್ಲ ಅಲ್ಲಿ ತಿಂತಾ ಇದ್ದ. ಮೇಜಿನಿಂದ ಕೆಳಗೆ ಬಿದ್ದದ್ದು ಅಂದರೆ ಕೆಲಸ ನೆನೆಸಿರ್ಬೋದು. ಮೇಜಿನಲ್ಲಿ ಯಾರನ್ನಾರು ಕಾಯಿಲೆ ಮನುಷ್ಯನ ಭಿಕ್ಷಕನ ಇಟ್ಕೋತಾರ? ಇಲ್ಲ. ಅವನು ಬಿಟ್ಟಂತ ಎಂಜಲ್ನ ತೆಗೆದುಕೊಂಡು ಹೊರಗಡೆ ಹಾಕುವಾಗ ಅಲ್ಲಿ ತಿಂತಾ ಇದ್ದ ಅವನು. ಈಗ ಅಬ್ರಹಾಮ ಹೇಳ್ತಿದ್ದಾನೆ, ನೆನಪು ತಂದ್ಕೋ, ನೆನಪು ಮಾಡ್ಕೋ ಅಂತ ಹೇಳ್ತಿದ್ದಾನೆ. ಕಾರಣಗಳಿದೆ, ಕಾರಣಗಳನ್ನು ನೆನಪು ಮಾಡ್ಕೊಳ್ತಿದ್ದಾನೆ. ಇವತ್ತು ಸಂಧಾನವಾಗದೇ ಇರುವುದಕ್ಕೆ ಕಾರಣಗಳನ್ನ ಹೇಳ್ತಿದ್ದೀವಿ. ಸಂಧಾನವಾಗುವುದಕ್ಕೆ ನಾವು ಕಾರಣಗಳನ್ನ ಹುಡುಕಬೇಕು. ಆಮೇಲೆ ಅರ್ಥ ಆಯ್ತಾ? ಸಂಧಾನವಾಗದೇ ಇರೋದಕ್ಕೆ ನಾವು ಕಾರಣಗಳನ್ನ ಹೇಳ್ತೀವಿ, ಕಾರಣಗಳನ್ನ ಹುಡುಕ್ತೀವಿ. ಆದರೆ ಸಂಧಾನವಾಗುವುದಕ್ಕೆ ನಾವು ಕಾರಣಗಳನ್ನ ಹುಡುಕುವವರಾಗಬೇಕು. ಯಾವ ರೀತಿಯೆಲ್ಲ ಕಾರಣಗಳು ಬೇಕು? ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಮಾತ್ರ ಅಲ್ವಾ? ಕೇಳ್ರಿ, ಯಾವುದಾದ್ರೂ ಒಂದು ಕಾರಣ ಕೊಡು ಸ್ವಾಮಿ, ನಾನು ಹೋಗಿ ಅವ್ರನ್ನ ಮಾತಾಡಿಸ್ತೀನಿ, ನಾನು ಅವ್ರ ಜೊತೆ ಸಂಧಾನ ಆಗ್ತೀನಿ. ನನ್ನ ವಿಷಯ ಕಂಪ್ಲೇಂಟ್ ಕೊಟ್ಟವ್ರಿಗೆ ನಾನು ಪ್ರೇಯರ್ ಮಾಡ್ತಾನೆ ಇದ್ದೆ, ದೇವರೇ ಅವ್ರನ್ನ ಸಂಧಿಸು, ಹಿಂಗಾದ್ರೆ ಅವ್ರನ್ನ ನಾನು ಮಾತಾಡಿಸ್ಬೇಕು. ತುಂಬ ಕ್ರಿಟಿಕಲ್ ಆಗೋದು, ಕಾಲು ಊತ, ಹಾಸ್ಪಿಟಲ್ ತೋರಿಸಿ ವಾಸಿ ಆಗಲಿಲ್ಲ, ನಾನೇ ಹೋಗಿ ಮಾತನಾಡಿಸ್ದೆ, ಪ್ರೇಯರ್ ಮಾಡಿದೆ. ಹುಡುಕಬೇಕು ಕಾರಣಗಳನ್ನು ಸಂಧಾನವಾಗುವುದಕ್ಕೆ. ಇವತ್ತು ಸಂಧಾನವಾಗದೆ ಅಂತ ಹೇಳಿದ ಕಾರಣಗಳು ಯಾವುದು? ಕೆಲವು ಬ್ರದರ್ ಇದ್ದರು ಇಲ್ಲಿ, ಅವ್ರಿಗೆ ಹೇಳಿದೆ, ಪಾಸ್ಟ್ರೇ ಕ್ಷಮಿಸ್ಬಿಡ್ತೀನಿ, ಒಂದೇ ನಿಮ್ಮ ಜೊತೆ ಮಾತಾಡ್ತೀನಿ ರೀ ಅಂದರೆ ಅಷ್ಟೊಂದು ಕಾರಣ ಅದ ಅಂತ. ಒಂದಿನ ಮಾತಾಡ್ತೀನಿ ರೀ, ಅಷ್ಟೊಂದು ಕಾರಣಗಳಿದೆ. ನೀನು ಏನೇ ಕಾರಣ ಇರಲಿ, ಸ್ಟೇಜಲ್ಲಿದ್ದು ಸೇವಕರಾಗ ಹೇಳ್ತಿದ್ದೀನಿ, ನೀನು ಸಂಧಾನವಾಗು. ಆಮೇಲೆ ನೀನು ಸಂಧಾನವಾಗಲೇಬೇಕು.
ಕಾರಣಗಳಿಲ್ಲ ಅಂತ ಸತ್ಯವೇದ ಹೇಳಿಲ್ಲ, ಕಾರಣಗಳಿದೆ. ಇನ್ನೊಂದು ವಾಕ್ಯ ತೆಗೆದು ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 5ನೇ ವಚನ ಓದ್ರಿ. ಫಿಲಿಪಿ 4:5. ನಿಮ್ಮ ಸೈರಣೆಯು ಗಮನಿಸ್ರಿ, ಕರ್ತನು ಹತ್ತಿರವಾಗಿದ್ದಾನೆ. ಮೀನ್ಸ್ ಕರ್ತನ ಬರೋಣ ಹತ್ತಿರವಾಗಿದೆ. ನೀನು ಪರಲೋಕಕ್ಕೆ ಹೋಗ್ಬಿಡ್ತೀಯ. ಅಷ್ಟಕ್ಕೆ ಮುಂಚೆ ಏನಾಗಿದೆ, ನಿನ್ನ ಸೈರಣೆ ಎಲ್ಲರಿಗೂ ಗೊತ್ತಾಗಬೇಕಂತೆ. ಸೈರಣೆ ಅಂದರೆ ತಾಳ್ಮೆ, ಸಹಿಸ್ಕೊಳ್ಳೋದು. ಸಹಿಸ್ಕೊಳ್ಳೋದು ಹೆಂಗೆ ಗೊತ್ತಾಗುತ್ತೆ? ಮುಖ ತಿರುಗಳಲ್ಲ, ಸಂಧಾನವಾಗುವುದರಲ್ಲಿ ನಿನ್ನ ಸೈರಣೆ ಗೊತ್ತಾಗುತ್ತೆ. ಯಾವುದರಲ್ಲಿ? ಕರ್ತನು ಹತ್ತಿರವಾಗಿದ್ದಾನೆ ಅಂದರೆ ನೀನು ಬರೋಣ, ದೇವರ ಬರೋಣ ಹತ್ತಿರವಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಪ್ಪ ಅಂತ ದೇವ್ರ ಬಗ್ಗೆ ಹೇಳ್ತಿದ್ದಾರೆ. ಸಂಧಾನವಾಗಿಬಿಡಮ್ಮ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮೊಳಗೆ ಪ್ರೀತಿ ಇದೆ. ಗಮನಿಸ್ರಿ, ಒಬ್ಬರು ಹೇಳ್ತಾ ಇದ್ರು, ನಾನು ಇವತ್ತು ಒಬ್ಬರನ್ನ ಪ್ರೀತಿಸಬೇಕು ಅಂತ ತುಂಬ ಅನ್ಕೋತೀನಿ. ಕುಮಾರ್ ಬಂದರೆ ಇವತ್ತು ನನ್ನ ಜೊತೆ ಕಾಲ್ ಮಾಡ್ತಾರೆ, ನಾನು ಮಾತಾಡಬೇಕು, ಅವ್ರ ಪ್ರೀತಿಯನ್ನು ಮಾತಾಡಿಸ್ಬೇಕು ಅಂತ ಅನ್ಕೋತೀನಿ. ನಾನು ಅವ್ರ ಬ್ಯುಸಿನಲ್ಲಿ ನಾನು ಕಾಲ್ ಮಾಡಲ್ಲ. ಆಗ ನನ್ನ ಪ್ರೀತಿ ಏನಾಗುತ್ತೆ ಗೊತ್ತಾ, ಒಂದು 25% ಖಾಲಿಯಾಗಿ 85% ಉಳ್ಕೊಂಡಿರುತ್ತೆ. ಹೆಂಗೆ? 75% ಉಳ್ಕೊಂಡಿರುತ್ತೆ. ಯಾರು ಮಾಡಲಿ ಅಂದ್ಬಿಟ್ಟು ಇತ್ತಕ್ಕೆ ಸುರಿದು ಬಿಡೋದು, ನಾನು ಬೇರೆದಕ್ಕೆ ಸುರಿದು ಬಿಡೋದು. ಆಲೋಚನೆ ಮಾಡಿ, ಸ್ವಾರ್ಥ ಪ್ರೀತಿ ಈ ರೀತಿ ಯೋಚನೆ ಮಾಡುತ್ತೆ. ಬೈಬಲ್ ಹೇಳ್ತದೆ, ನನ್ನೊಳಗಿರುವಂಥ ಪ್ರೀತಿ ಜನರಿಗೋಸ್ಕರವಾಗಿ ದೇವರು ನನ್ನೊಳಗೆ ಇಟ್ಟಿದ್ದಾನೆ. ಆಮೇಲೆ ಏನಾದರೂ ಯೂಸ್ ಮಾಡಲಿಲ್ಲ ಅಂದರೆ ಆ ವಸ್ತು ಏನಾಗುತ್ತೆ ಹೇಳಿ? ಕೆಟ್ಟೋಗುತ್ತೆ ಅಥವಾ ತುಕ್ಕಿಡಿಯುತ್ತೆ. ನಿನ್ನೊಳಗೆ ಜನರಿಗೋಸ್ಕರ ಪ್ರೀತಿಯನ್ನು ದೇವರು ಇಟ್ಟಿದ್ದಾನೆ. ಆ ಪ್ರೀತಿಯನ್ನು ಉಪಯೋಗಿಸಬಾರ್ದು ಅಂತ ಹೇಳಿ ಸೈತಾನ ಏನು ಮಾಡ್ತಾರೆ ಗೊತ್ತಾ? ಕೋಪ, ದ್ವೇಷ, ಜಗಳ, ಮುನಿಸುಗಳನ್ನ ತಂದು ಸಂಧಾನವಾಗದಂತೆ ಮಾಡಿಬಿಡ್ತಾರೆ. ಆಗ ನಿನ್ನೊಳಗಿರುವಂಥ ಪ್ರೀತಿ ಅದು ಅಲ್ಲೇ ನೆಲೆಗೊಂಡುಬಿಡುತ್ತೆ, ಅಥವಾ ಅದು ಹಾಳಾಗುತ್ತೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಈ ಪ್ರೀತಿ ನಾನು ಖರ್ಚು ಮಾಡದಿದ್ದರೆ ದೇವರ ಪ್ರೀತಿಯನ್ನು ನಾನು ಅನುಭವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಲ್ಲೆಲೂಯಾ. ಜನರಿಗೆ ಇರುವಂತಹ ನಮ್ಮ ಪ್ರೀತಿಯನ್ನು ಅನೇಕ ವೇಳೆ ನಮ್ಮ ಎತ್ತಿ 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 ತೋರಿಸುತ್ತೆ ಸತ್ಯವೇದ ನಮ್ಮ ಹತ್ರ. ನಿನ್ನೊಳಗೆ ಪ್ರೀತಿ ಇದೆ, ಇತರನ್ನು ನೀನು ಸಲ್ಲಿಸು, ಇತರನ್ನ ನೀನು ಪ್ರೀತಿಸು. ಇವತ್ತು ರಾಜೇಶ್ ಅವರು ಹೇಳಿದ್ರಲ್ಲ, ಯಾಕೆ ನನಗೆ ಬಂದು ಯೇಸು ಬಗ್ಗೆ ನಮಗೆ ಹೇಳಲಿಲ್ಲ? ರಕ್ತ ತವಕಿಸಿದ್ದಾರೆ ಜನ, ನನ್ನನ್ನು ಪ್ರೀತಿಸಬೇಕು, ನಾನೊಂದು ಬಿಡುಗಡೆ ಹೊಂದಬೇಕು, ನಾನು ನೆಮ್ಮದಿ ಕಾಣಬೇಕು. ಎಲ್ಲಿ ಸಿಗುತ್ತೆ? ತವಕಿಸಿದ್ದಾರೆ ಜನ. ಪ್ರೀತಿ ಸಿಗದೇ ಇರುವಂಥ ಜನರಿಗೆ ಕ್ರಿಸ್ತನ ಪ್ರೀತಿ ನಿನ್ನ ಮೂಲಕ ನನ್ನ ಮೂಲಕ ಕೊಡೋಣ ನಾವು. ಆಮೇಲೆ ಸೀಮಿತವಾಗಿ ಕೆಲವ್ರನ್ನೇ ಟಾರ್ಗೆಟ್ ಇಟ್ಕೊಂಡು ಅವ್ರನ್ನೇ ಪ್ರೀತಿಸಬೇಡ್ರಿ. ಅದಕ್ಕೆ ಹೇಳೋದು, ವಾರ ವಾರ ಕೂತ ಜಾಗದಲ್ಲೇ ಕೂತ್ಕೋಬೇಡಿ. ನೀವು ಚೇರ್ ಮೇಲೆ ಏನು ಮಾಡಬೇಡ್ರಿ, ಕೂತ ಜಾಗದಲ್ಲೇ ವಾರಕ್ಕೆ ಒಂದೊಂದು ಕಡೆ ಕೂತ್ಕೊಳ್ರಿ. ಕೆಲವ್ರಿಗೆ ನನ್ನ ಮೈಂಡ್ ಫಿಕ್ಸ್ ಆಗ್ಬಿಟ್ಟದೆ, ಈ ಜಾಗ ನೋಡಿದ್ರೆ ಇವರಿಗೆ ಅಲ್ಲಿಗೆ ಕೂತಿರ್ತಾರೆ ಅನಿಸುತ್ತೆ. ಹಂಗಿರಬಾರ್ದು, ಅವರು ಹಂಗಿರಬಾರ್ದು. ವಾರ ವಾರ ಇನ್ಮೇಲೆ ಚೇಂಜ್ ನೆನ್ಪಿಟ್ಕೊಳ್ಳಿ, ವಾರ ವಾರ ನಿಮ್ಮ ಜಾಗ ಚೇಂಜ್ ಆಗಲಿ. ಕೆಲವರು ಮುಂದೆ ಬಂದು ಕೂತಿರ್ತಾರೆ, ವೆರಿ ಗುಡ್, ದೇವ್ರಿಗೆ ಸ್ತೋತ್ರ. ಚೇಂಜ್ ಮಾಡ್ತೀರಾ? ವಾರದಿಂದ ಚೇಂಜ್ ಮಾಡಿ. ಅಲ್ಲಲ್ಲೇ ಕೂತ್ಕೊಳ್ಳೋದು, ಏನು ರಿಜಿಸ್ಟ್ರೇಷನ್ ಬಂದು ಕೂತ್ಬಿಟ್ಟು ಇದ್ದಾಗ ನಂದಿದು ಚೇಂಜ್ ಮಾಡಿ. ಎಲ್ಲರ ಸಂಗಡ ನಿಮ್ಮ ಪ್ರೀತಿಯನ್ನು ಬೆರೀರಿ, ತೋರಿಸ್ರಿ. ಯಾಕೋಬನ ಬರೆದ ಪತ್ರಿಕೆ, ಇವತ್ತು ಮಕ್ಕಳು ಹೇಳಿದ್ರು ಒಂದು ವಚನ, ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 13ನೇ ವಚನ. ಸಾಕು, ಎಲ್ಲರೂ ತೆಗೆದುಕೊಂಡ್ರ? ಪೇಜ್ ನಂಬರ್ ಹೊಸ ಒಡಂಬಡಿಕೆಯಲ್ಲಿ 296, ಪೇಜ್ ನಂಬರ್ 296. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯೂ ತೋರಿಸಲ್ಪಡುವುದಿಲ್ಲ. ನ್ಯಾಯ ತೀರ್ಮಾನ ಅಂದರೆ ಕರ್ತನ ಬರೋಣ ನಂತರ ದೇವರ ಮುಂದೆ ನಾವು ನಿಂತಾಗ ದೇವರು ನಮ್ಮನ್ನು ಕರುಣಿಸಬೇಕು. ಕರುಣೆ ಬೇಕಾ? ಪರಲೋಕದಲ್ಲಿ ನಮಗೆ ಬೇಡವಾ? ಬೇಕು. ಅನೇಕ ತಪ್ಪುಗಳಲ್ಲಿ ದೇವರನ್ನ ನಂಬಿಯೂ ಕೆಲವು ತಪ್ಪುಗಳನ್ನ ಮಾಡ್ತೀವಿ, ನಾವು ಎಡವುತ್ತೀವಿ. ದೇವರ ಮುಂದೆ ನಿಂತಾಗ ನಾವು ಸಿನಿಮಾದ ಬಗ್ಗೆ ಹೇಳಿದ್ರೆ ತಪ್ಪಾಗೋಯ್ತೆ. ಸಿನಿಮಾಗಳನ್ನು ಉದಾಹರಣೆ ಕೊಟ್ಟರೆ ಕೆಲವ್ರಿಗೆ ಅರ್ಥ ಆಗೋದು. ಜ್ಞಾಪಕ ಪುಸ್ತಕನ ತೆಗಿತಾರೆ. ಜ್ಞಾಪಕ ಪುಸ್ತಕದಲ್ಲಿ ನೀವು ಏನೇನು ಮಾಡಿದರೆ ಎಲ್ಲವನ್ನ ತೆಗೆದು ಓದ್ತಾರೆ. ಅಲ್ಲಿ ಓದಲ್ಪಡುವಾಗ ನೀನು ಮತ್ತೊಬ್ಬರಿಗೆ ಕರುಣೆಯನ್ನು ತೋರಿಸಿದ್ದೀಯಾ ಅನ್ನುವ ಹಾಗಿದ್ರೆ ಅಲ್ಲಿ ದೇವರು ಏನು ಮಾಡ್ತಾರೆ? ಮಗನೇ, ನೀ ರಕ್ಷಣೆ ಹೊಂದಿದ್ದೆ, ಇಂತಿಂಥ ತಪ್ಪು ಮಾಡಿದೆ, ಆದರೂ ನಾನು ಏನು ಮಾಡ್ತೀನಿ ಗೊತ್ತಾ? ಕ್ಷಮಿಸ್ಬಿಡ್ತೀನಿ, ಕರುಣಿಸ್ಬಿಡ್ತೀನಿ, ಹೋಗ್. ಯಾಕೆ? ಎಲ್ಲಿ? ಭೂಲೋಕದಲ್ಲಿ ನೀನು ಮತ್ತೊಬ್ಬರಿಗೆ ಕರುಣೆಯನ್ನು ತೋರಿಸಿದ್ರೆ ಪರಲೋಕದಲ್ಲಿ ದೇವರು ಏನು ಮಾಡ್ತಾರೆ? ಕರುಣೆ ತೋರಿಸ್ಬಿಡ್ತಾರೆ. ಅಂತ ಅರ್ಥ ಏನು ಗೊತ್ತಾ?
ನ್ಯಾಯ ತೀರ್ಪು ಇಲ್ಲ. ನ್ಯಾಯ ತೀರ್ಪು ಅರ್ಥ ಏನು? ನ್ಯಾಯವಾದ ರೀತಿಯಲ್ಲಿ ಅವನು ಮಾಡಿದಂಥ ಸರಿಯಾದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ದೇವರು ವಿಧಿಸೋದಿಲ್ಲ. ಇವತ್ತು ತುಂಬ ಜನ ಅವರವರ ತಪ್ಪಿಗೆ ತಕ್ಕಂಥ ಶಿಕ್ಷೆಯನ್ನು ಅನುಭವಿಸುವಂಥ ಕಾರಣವೇ ಮತ್ತೊಬ್ಬರಿಗೆ ಕ್ಷಮಾಪಣೆಯನ್ನು, ಕರುಣೆಯನ್ನು ತೋರಿಸಲಿರುವಂಥ ಉದ್ದೇಶ. ಇಷ್ಟೆಲ್ಲ ಹೇಳ್ತಿದ್ರು, ತೀರ್ಮಾನ ಮಾಡಿರಿ, ನಾನು ಮತ್ತೊಬ್ಬರನ್ನು ಕರುಣಿಸ್ಬಿಡ್ತೀನಿ, ಕ್ಷಮಿಸ್ಬಿಡ್ತೀನಿ, ಸಹಿಸ್ಕೊಂಡ್ಬಿಡ್ತೀನಿ. ಮಣ್ಣಲ್ಲಿ ನಾನು ಕಳೆದ ದಿನ ಮಾತು ಹೇಳಿದೆನಪ್ಪ, ಮರಣವಿರುವ ಈ ಲೋಕದಲ್ಲಿ, ಸಾವಿರುವ ಈ ಲೋಕದಲ್ಲಿ ದ್ವೇಷಿಸುವುದಕ್ಕೆ ನನಗೆ ಸಮಯವಿಲ್ಲ. ಕಳೆದ ವಾರ ಸಿಸ್ಟರ್ ಅವರಿಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಏನಂತ ಅದು, ಒಂದು ವೇಳೆ ಯೋಸೇಫ ಕ್ಷಮಿಸದೇ ಇದ್ದಿದ್ರೆ ಅವನ ಅಂತ್ಯ ಹೇಗಿರುತ್ತೋ 50ನೇ ಅಧ್ಯಾಯದವರೆಗೆ ಅಂತ. ಎಷ್ಟು ಜನ ಬರಬೇಕಾಗಿದ್ದೀನಿ ನೋಡೋಣ? 1 2 3 ಜನ ಬರೆದಾರೆ. ಸೋನಿ ಸಿಸ್ಟರ್ ನಾನು ಬರೋದು ಕಳಿಸ್ಕೊಟ್ರು, ಅವರೊಬ್ಬರು ಗುಡ್, ಇವರಿಬ್ಬರು ಬರೆದಾರೆ, ತಾಯಿ ಮಗಳು, ವೆರಿ ಗುಡ್. ದೇವರು ಅವರೆಲ್ಲರಿಗಿಂತ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇಲೆ ಬರ್ತದೆ ಇದಕ್ಕೆಲ್ಲ ಆಮೇಲೆ ಚೆನ್ನಾಗಿ ಬರುತ್ತೆ. ಆಶೀರ್ವದಿಸಲಿ, ಇನ್ನಾದರೂ ಬರೆಯುವಂತೆ ನಿಮಗೆ ಕೃಪೆ ಕೊಡಲಿ. ಆಮೇಲೆ ಗಮನಿಸ್ರಿ, ನಾವು ನ್ಯಾಯ ತೀರ್ಪಿನಲ್ಲಿಯೂ ಕರುಣೆಯನ್ನು ಹೊಂದಬೇಕು ಅನ್ನೋ ಇದ್ದರೆ ಇವತ್ತು ನಾನು ಕರುಣೆಯನ್ನು ಹೊಂದೋಣ. ಪಕ್ಕದಲ್ಲಿ ನೋಡಿ ಕೇಳಿ, ನೀವು ಕರುಣೆ ಯಾರು ತೋರಿಸಿದ್ದೀರಾ ಅಂತ? ಯಾರಿಗಾದ್ರೂ ಅಂತ ಬೇಡಿ, ಯಾರಿಗಾದ್ರೂ ತೋರಿಸ್ಬಿಟ್ಟಿರ್ತಾರೆ, ಯಾರಿಗಾದ್ರೂ ಅಂತ ತೋರಿಸ್ಬಿಟ್ಟಿರ್ತಾರೆ, ಹ್ಞೂ ಅಂತಾರೆ. ಎಲ್ರಿಗೂ ತೋರಿಸಿದ್ರೆ ಅಂತ ಕೇಳಿ. ತುಂಬ ಜನ ತಲೆ ಅಲ್ಲಾಡಿಸ್ತವ್ರೆ, ಇಲ್ಲ ಅಲ್ವಾ? ಪುನಃ ಕೇಳಿ, ಇನ್ಮೇಲೆ ಕರುಣೆ ತೋರಿಸಿರಿ ಅಂತ. ಏನು ಮಾಡ್ತಾರೆ, ಏನು ಹೇಳ್ತಾರೆ? ನಾನು ನೋಡ್ತೀನಿ, ನನಗೆ ಗೊತ್ತಾಗದ ವಿಷಯಗಳಿಲ್ಲ. ನಮ್ಮ ಸಭೆ ಇವತ್ತು ನಮ್ಮ ಅನೇಕ ಮನೆಗಳು ನಾವು ವಿಸಿಟ್ ಮಾಡಲೇಬೇಕು. ಕಳೆದ ವಾರದಲ್ಲಿ ಕೂಡ ಒಬ್ಬರು ಮನೆಗೆ ಹೋಗಿದ್ದೆ ನಾನು. ತುಂಬ ಕಾಯಿಲೆಯಲ್ಲಿ ಮಲಗಿದ ಮನೇಲಿ ಸೊಸೆ, ನಮ್ಮ ಸಭೆ ವಿಶ್ವಾಸಿ, 1 ಗ್ಲಾಸ್ ನೀರನ್ನು ಕೊಟ್ಟಿಲ್ಲ. 1 ವಾರದಿಂದ ಒಂದು ಮಾತನ್ನೂ ಆಡಿಲ್ಲ. ಅದಕ್ಕೆ ಬದಲಾಗಿ ಏನು ಹೇಳ್ತಾರೆ ಗೊತ್ತಾ? ನನ್ನ ಜೊತೆ ಕಾಣೋದ್ರೆ ದೇವ್ರು ಸುಮ್ಮನೆ ಬಿಟ್ಬಿಟ್ಟಾರ, ಅದಕ್ಕೆ ಕೊಟ್ಟಿರೋದು. ಕರೆಸಿ ಮುಂದೆ ಹಾರಾಕ್ಸ್ತೀನಿ, ಮುಂದೆ ದಿನಗಳಲ್ಲಿ ಅವನು. ನಾನು ಪ್ರಿಯ ಸಭೆಗೆ ನಾವು ಬದಲಾಗೋಣ. ನಾವು ಸತ್ತು ಹೋಗ್ಬೇಕ್ರಿ ಲೋಕದ ಪಾಲಿಗೆ ಸತ್ತು ಹೋಗ್ಬೇಕು. ಬೇಡಪ್ಪ ಇಂಥ ನಾನತ್ವ, ನಾನೇ ಕಸವಾಗ್ತೀನಿ, ನಾನೇ ಝೀರೋ ಆಗ್ತೀನಿ. ಸ್ನಾನಿಗೆ ನಾನು ಯೋಹಾನ ಹೇಳಿದ್ದೀನಿ, ನಾನು ಕಡಿಮೆ ಆಗಬೇಕು. ಪಕ್ಕ ನೋಡಿದ್ರೆ ನೀವು ಕಡಿಮೆ ಆಗಿಬಿಡಿ, ಕ್ಷಮಿಸ್ಬಿಡ್ತೀರಿ ಅಂತ. ನೀವು ಕಡಿಮೆ ಆದರೆ ಕ್ಷಮಿಸೋದು ಸುಲಭ, ಸಹಿಸೋದು ಸುಲಭ, ಕರುಣೆ ತೋರಿಸೋದು ಸುಲಭ. ಕಡೆದಾಗ ಹೇಳ್ತದೆ, ಕರುಣೆಯನ್ನು ಗೆದ್ದು ಹಿಗ್ಗುತ್ತಂತೆ. ಯಾವುದು? ದೇವರ ಮುಂದೆ ನಾನು ನಿಂತಿದ್ದೀನಿ. ನಾನು ದೇವರ ಮುಂದೆ ಹೆಂಗೆ ನಿಂತಿರ್ಬೇಕು ಗೊತ್ತಾ? ಹೆಂಗೆ ನಿಂತಿರ್ತೀವಿ ಹೇಳಿ? ಈಗ ನ್ಯಾಯಾಧಿಪತಿಗಳ ಮುಂದೆ ಕಟ್ಟಕಟ್ಟಲಿ ಹೆಂಗೆ ನಿಂತಿರ್ತಾನೆ? ಹಿಂಗೆ ತಾನೆ. ಕರುಣೆ ತೋರಿಸ್ತಾನೆ ಹೆಂಗೆ ನಿಂತ್ಕೋಬೋದು ಗೊತ್ತಾ? ಹೇಳು ಸ್ವಾಮಿ, ಹಿಂಗೆ ನಿಂತ್ಕೋಬೋದು ನಾನು ನೀನು. ನಿಜ, ಗೆದ್ದು ಹಿಗ್ಗುತ್ತಂತೆ. ಯಾಕೆ ಗೊತ್ತಾ? ನಾನು ಕರುಣೆ ತೋರಿಸ್ಬಿಟ್ಟು ಬಂದಿದ್ದೀನಿ ಸ್ವಾಮಿ, ನಿನ್ನ ಸ್ವಭಾವ ನಂಗಿರೋದು. ಅಪ್ಪನ ಮುಂದೆ ನಾನು ಹಿಂಗೆ ನಿಂತ್ಕೋಬೋದು. ಇನ್ನು ಕೆಲವರು ಇಲ್ಲಿ ತಲೆ ಎತ್ತಿ ನೋಡೋಕ್ಕಾಯ್ತಿಲ್ಲ ಈ ಕಳ್ಳರಿಗೆ, ಇನ್ನು ಅಲ್ಲಿ ಏನು ನಿಂತ್ಕೊಳ್ಳೋದು. ದಯಮಾಡಿ ಬದಲಾಗೋಣ ನಾವು. ಕರುಣೆಯನ್ನು ತೋರಿಸ್ರಿ. ಕರುಣೆ ನ್ಯಾಯ ತೀರ್ಪನ್ನು ಗೆದ್ದು ಹಿಗ್ಗುತ್ತಂತೆ. ಹಿಗ್ಗೋರು ಹೆಂಗಿರ್ತಾರೆ? ದೇವ್ರ ಮುಂದೆ ಹಾಗೆ ನಿಂತ್ಕೋತೀವಿ ನಾವು. ಹಲ್ಲೆಲೂಯಾ. ನಾವು ಕರುಣೆಯನ್ನು ತೋರಿಸೋಣ. ಎಂಥವ್ರಿಗೆ? ತಪ್ಪು ಮಾಡಿರುವಂತಹ ಸ್ಟೆಫನನ ಹಾಗೆ ತಪ್ಪು ಮಾಡುವಂಥ ಜನರಿಗೆ ಕರುಣೆ ತೋರಿಸ್ಬೇಡ, ಕ್ಷಮಿಸ್ಬಿಡ್ತೀನಿ, ಹೋಗ್ತೀನಿ. ಶಿಕ್ಷೆ ಕೊಟ್ಟು ಅವ್ರಿಗೆ ಪಶ್ಚಾತ್ತಾಪ ಹುಟ್ಟಿಸೋದಕ್ಕಿಂತ ಪ್ರೀತಿ ತೋರಿಸಿ ಕ್ಷಮಿಸಿ ಅವ್ರಿಗೆ ಪಶ್ಚಾತ್ತಾಪ ಹುಟ್ಟಿಸ್ರಿ, ಅವ್ರು ಯಾವತ್ತೂ ತಪ್ಪು ಮಾಡಲ್ಲ. ಆಮೇಲೆ ಅದು ನಮ್ಮ ಹೃದಯದಲ್ಲಿ ಬರಲಿ. ಇವತ್ತು ಯೇಸು ಸ್ವಾಮಿನ ನಾವು ಹೆಂಗೆ ಕಂಡುಕೊಂಡ್ವಿ? ಅವ್ರು ದಂಡಿಸಿ ನಮ್ಮನ್ನು ಕರೆದ್ರ, ಕರುಣಿಸಿ ನಮ್ಮನ್ನು ಕರೆದ್ರು, ಕ್ಷಮಿಸ್ಬಿಟ್ರು. ಇಷ್ಟೊಂದು ಪಾಪ ಮಾಡಿದೆ ಮಗಳೇ, ಇಷ್ಟು ವರ್ಷ ನಾನು ಬಿಟ್ಟು ಕಲ್ಲು ಮಣ್ಣ ಪೂಜಿಸ್ಬಿಟ್ಟಿದೀಯಾ, ಪರವಾಗಿಲ್ಲ ಬಾ, ನಾನು ನಿಂಗೆ ಕ್ಷಮಿಸ್ತೀನಿ. ಹಿಂಗೆ ಹೇಳಿದ್ದಕ್ಕೆ ಯೇಸು ಸ್ವಾಮಿ ಇವತ್ತು ನಮ್ಮ ದೇವರಾಗಿರೋದು. ನನ್ನ ಜಾಗದಲ್ಲಿ ಇನ್ನೊಬ್ಬನ ಅಪ್ಪ ಅಂತಿದೆ ಅಲ್ವಾ, ನನ್ನ ಜಾಗದಲ್ಲಿ ಇನ್ನೊಬ್ಬನ ದೇವರು ಅಂತ ಹೇಳಿದೆ ಅಲ್ವಾ, ಬಾ ನೀನು ಮಾಡ್ತೀನಿ ಅಂದರೆ ನಾವು ಬತ್ತಿದ್ಮಾ? ಬರ್ತಾ ಇರಲಿಲ್ಲ. ದೇವರು ಕರುಣಿಸುವ ಮಾತನಾಗಿರೋದ್ರಿಂದ ಇವತ್ತು ನಾವು ಹತ್ರ ಬಳಿಯಿದ್ದೀವಿ. ನಾನು ಕೂಡ ಕರುಣಿಸುವವನಾಗಿ ಅದರ ಮುಂದೆ ನಾವು ಕಾಣಿಸ್ಕೊಳ್ಳೋಣ. ಆಮೇಲೆ ಎಚ್ಚರವಾಗಿದ್ದೀರಾ? ನಿದ್ರೆ ಬರ್ತಿದೆಯಾ? ಕರ್ತನಿಗೆ ಸ್ತೋತ್ರ. ಇದೆ 5ನೇ ಅಧ್ಯಾಯಕ್ಕೆ ಬಂದರೆ ಯಾಕೋಬ 5:9 ವಚನ.
ಸಾಕು. ಈ ನನಗೆ ಅಪೊಸ್ತಲ ಕೃತ್ಯದಲ್ಲಿ ತೋರಿಸಿದಂಥ ಎಲ್ಲ ವಿಷಯಗಳು ಬರೋಣದ ಕುರಿತಾಗಿ ಹೇಳ್ತಾ ಇದೆ. ಬರೋಣದಲ್ಲಿ ನೀನು ಹೇಗಿರಬೇಕು ಅಂದರೆ, ಅದು ಬಾಗಿಲ ಬಳಿಯಲ್ಲಿ ನಿಂತಿದ್ದಾನೆ ನ್ಯಾಯಾಧಿಪತಿ. ನ್ಯಾಯಾಧಿಪತಿ ಬಾಗಿಲಲ್ಲಿ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಮುಂಚೆ ಯಾವ ವಿಷಯ ಹೇಳ್ತಿದ್ದಾರೆ? ಗುಣಗುಟ್ಟು ಬೇಡ್ರಿ, ಒಬ್ಬರ ಬಗ್ಗೆ ಒಬ್ಬರು ಗುಣಗುಟ್ಟವ್ರು. ಯಾರು? ಸಂಧಾನವಾಗಿರೋರ, ಸಂಧಾನವಾಗದೇ ಇರೋರ. ಆಗದೆ ಕೆಲವು ಹೇಳಿದ್ರಿ, ನಾನು ಎಲ್ಲರ ಜೊತೆ ಸಂಧಾನ ಆಗಿಲ್ಲ ಅಂತ. ನಿನ್ನ ಸ್ವಭಾವ ಏನು ಗೊತ್ತಾ? ಗುಣಗುಟ್ಟು. ಗುಣಗುಟ್ಟುವಂತಹ ನಿನ್ನ ಸ್ವಭಾವ. ನಿನ್ನ ದೇವರು ನಿನ್ನ ಬಳಿಗೆ ಬಂದಿದ್ದಾರೆ, ಪರಲೋಕ ಕರ್ಕೊಂಡವರಿಗೆ ಆತನ ಬರೋಣ ಇದೆ ಅಂದರೆ ಅದರಿಂದ ನಿನ್ನ ತಪ್ಪಿಸುವಂತೆ ಮಾಡಿದೆ. ರಹಸ್ಯ ಬರೋಣ ಯಾವಾಗ ಆಗ್ತದೋ ಗೊತ್ತಿಲ್ಲ, ಯಾವಾಗ ದೇವರ ಬರೋಣ ಆಗ್ತದೋ ಗೊತ್ತಿಲ್ಲ. ದಯಮಾಡಿ ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋಣ. ಯಾರ ಮೇಲೆಯೂ ನಾನು ಗುಣಗುಟ್ಟಬಾರ್ದು ಅಂದರೆ ಎಲ್ಲರ ಸಂಗಡ ಸಂಧಾನ ಮಾಡಿಬಿಟ್ಟಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ, ನಾವು ಸೇವಕನಾಗಿ ಹೇಳ್ತೀನಿ, ಒಬ್ಬರ ಮೇಲೂ ನೀನು ಗುಣಗುಡ್ತಾ ಇಲ್ಲ, ಸಂಧಾನವಾಗಿಬಿಡ್ತೀನಿ ಅಂದರೆ ನೀನು ಏನೇ ಮಾಡಿದ್ರು ನೀನು ನ್ಯಾಯಕ್ರಮನ ಗೆದ್ದು ಪರಲೋಕಕ್ಕೆ ಪಡ್ಕೋತೀಯ. ರಹಸ್ಯ ಬರೋಣ ನೀನು ಎತ್ತಲ್ಪಟ್ಬಿಡ್ತೀಯ. ಎಲ್ಲರನ್ನ ಕ್ಷಮಿಸ್ಬಿಡು, ಎಲ್ಲರೂ ಕ್ಷಮಿಸ್ಬಿಡು, ಎಲ್ಲರ ಜೊತೆ ಒಂದಾಗು, ಸಂಧಾನವಾಗೋಣ. ಹಲ್ಲೆಲೂಯಾ. 8ನೇ ವಚನ ಏನು ಹೇಳ್ತದೆ? ಪ್ರತ್ಯಕ್ಷತೆ ಬಗ್ಗೆ ಹೇಳುವಾಗಲೆಲ್ಲ ಅದು ಹೇಳ್ಬೋದದ್ದು, ನೀವೇನಾಗಿರ್ರಿ? ದೀರ್ಘ ಶಾಂತಿ ಇದ್ದೀರಿ. ಯಾರ ಸಂಗಡ? ನಿನ್ನ ನೆರೆಯವನ ಸಂಗಡ, ನಿನ್ನ ಆತ್ಮೀಯನ ಸಂಗಡ, ನಿನ್ನ ಕುಟುಂಬದವರ ಸಂಗಡ ದೀರ್ಘ ಶಾಂತಿ. ದೀರ್ಘ ಶಾಂತಿ. ಚಂದ್ರೋಪಾಸನೆ ಇವತ್ತು ಏನು ನೀವು ನೋಡ್ತಿದ್ದೀರೋ ಹೀಗೆ ನಾನು ಇರಲಿಲ್ಲ. ನನಗೂ ಅನಿಸುತ್ತೆ ನಾನೇ ತಗ್ಗಿಸ್ಕೊಂಡೋಗ್ಬೇಕು, ನಾನೇನು ಕಮ್ಮಿ ಅನಿಸುತ್ತೆ ನನಗೂ. ಆದರೆ ತಕ್ಷಣವೇ ಕೆಲವು ತೀರ್ಮಾನ ಮಾಡ್ತೀನಿ, ಹಿಂಗೆ ಮಾತಾಡಬೇಕು, ಹಿಂಗೆ ಅನ್ಬೇಕು, ಹಿಂಗೆ ಇರಬೇಕು ಅಂತ. ಆದರೆ ಸನ್ನಿವೇಶ ಬರ್ತಿದ್ದ ಹಾಗೆ ತಕ್ಷಣವೇ ನನ್ನ ಹೃದಯ ಒಪ್ಪಿಸ್ಕೊಡುತ್ತೆ. ನಾನು ಸಂಧಾನವಾಗಬೇಕು, ಕ್ಷಮಿಸಬೇಕು, ಬಿಟ್ಟುಕೊಟ್ಬೇಡ, ಬಿಡು ಪರವಾಗಿಲ್ಲ. ಕೆಲವರು ಅಂದ್ಕೊಂಡಿದ್ದೆ ಬರಲಿ, ಅವ್ರ ಮುಖ ಕಾಣಲಿ, ಇಂತಿಂಥ ಮಾತನ್ನೇ ಆಡ್ತೀನಿ ಅಂತ ಒಂದಿನ ಹೇಳ್ತೀನಲ್ಲ, ತಿಂಗಳಾರುಗಟ್ಟಲೆ ಅದೇ ಮಾತಾಡ್ಕೊಂಡಿನಿ ನಾನು. ಗಾಡಿಲಿ ಹೋಗಲ್ಲ ಹಂಗೆ ಮಾತಾಡೋದು, ಹಿಂಗನ್ಬೇಕು, ಹಿಂಗನ್ಬೇಕು, ಇದು ಮರ್ತೋಯ್ತಲ್ಲ ಬಂದರೆ ಬರೆದಿಟ್ಕೋಬೇಕು ತಡ ಅಂದ್ಕೊಂಡು ಇದ್ದೀನಿ. ಆದರೆ ಅವ್ರು ಬಂದು ಕಣ್ಣೀರು ಹಾಕ್ತಿದ್ದಾಗೆ ಯಾವ ಒಂದು ಮಾತನ್ನು ಆಡದೆ ಕ್ಷಮಿಸಿ ಅಪ್ಕೊಂಡಿದ್ದೆ. ಹಲ್ಲೆಲೂಯಾ. ಇದುವೇ ಕ್ರಿಸ್ತನ ಮನಸ್ಸು. ನೀವದನ್ನು ಪ್ರಯತ್ನ ಮಾಡಿ, ನೀವದನ್ನು ಪ್ರಯತ್ನ ಮಾಡಿ. ನಾನು ಮಾಡದೇ ಇರೋದನ್ನು ಹೇಳ್ತಿಲ್ಲ, ನಾನು ಮಾಡ್ತಾ ಇರೋದ್ರಿಂದ ನಾನು ನನಗೆ ಹೇಳ್ತೀನಿ, ಎಲ್ಲರ ಸಂಗಡ ನಾನು ಸಂಧಾನ ಮಾಡ್ತೀವಿ. ಗುಣಗುಟ್ಟು ತಪ್ಪೋಗುತ್ತೆ, ಪರಲೋಕದಲ್ಲಿ ಪ್ರತ್ಯಕ್ಷತೆಯಲ್ಲಿ ನಾವು ಎತ್ತಲ್ಪಡ್ತೀವಿ. ಆಮೇಲೆ ನಮ್ಮ ಜೀವಿತದಲ್ಲಿ ಅತಿ ಸಾಮಾನ್ಯವಾದ ವಿಷಯ ಅಂತ ಹೇಳಿದ್ರೆ, ನಾನು ಕಳೆದ ವಾರ ಕೂಡ ಹೇಳ್ತೀನಿ, ಅಯ್ಯೋ ಇನ್ನೂ ನಾನು ಜನರನ್ನು ಪ್ರೀತಿಸ್ಬಿಡಬೇಕಾಗಿತ್ತು, ಇನ್ನೂ ನಾನು ಜನರನ್ನು ಪ್ರೀತಿಸ್ಬಿಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯೊಂದಿಗೆ ಅನೇಕರು ಜೀವಿಸೋದನ್ನು ನಾವು ನೋಡಿದ್ದೀನಿ. ನಾನು ಪ್ರೀತಿಸಲಿಲ್ಲ, ಅವ್ರನ್ನ ಕಳ್ಕೊಂಡ್ಬಿಟ್ಟನೆ ಅನ್ನುವಂಥ ಮಾತುಗಳು ಬಂದಿದೆ. ಈಗ ಇನ್ನು ಅನೇಕ ವಿಚಾರಗಳು ನನ್ನ ಮಾತನ್ನು ಗಮನಿಸ್ರಿ. ನಮ್ಮ ದಿನಗಳು, ನಮ್ಮ ಆಯಸ್ಸು ಹೆಚ್ಚುತ್ತಾ ನಮ್ಮ ವಯಸ್ಸು ಅಧಿಕವಾಗ್ತಾ ನಮ್ಮ ಜೀವನದಲ್ಲಿ ಏನು ಹೆಚ್ಚಾಗಬೇಕು ಅಂದರೆ ನಮ್ಮ ಹೃದಯ ವಿಶಾಲವಾಗಬೇಕಂತೆ. ಏನಾಗಬೇಕು? ಸಮಯ ಕಳೀತಾ ನಮ್ಮ ಜೀವನ ಕಳೀತಾ ವಯಸ್ಸಾಗ್ತಾ ನಮ್ಮ ಹೃದಯ ವಿಶಾಲವಾಗಬೇಕಂತೆ. ಒಂದು ವಾಕ್ಯ ತೆಗೆದು ಹೋದರೆ ಎಹೆಚ್ಕೇಲ ಪ್ರವಾದನ ಗ್ರಂಥ 41ನೇ ಅಧ್ಯಾಯ ಅದರ 7ನೇ ವಚನ. ಎಲ್ಲರೂ ಗಮನಿಸ್ರಿ. ಎಹೆಚ್ಕೇಲ 41 ಅದರ 7ನೇ ವಚನ. ಸಾಕು, ಪೂರ್ತಿ ಓದ್ಕೊಡ್ರಿ. ಆಮೇಲೆ ವಚನ ಪೂರ್ತಿ. ಸುತ್ತಣ ಅಂತಸ್ತುಗಳು ಮೇಲೆ ಹೋದಾಗೆಲ್ಲ ಆಯಾ ಕೊಠಡಿಗಳ ಅಗಲವು ಹೆಚ್ಚುತ್ತಾ ಬಂತಿತ್ತೆ. ನನ್ನ ವಯಸ್ಸು ಹೆಚ್ಚುತ್ತಾ ನನ್ನ ಕೊಠಡಿ ಮೀನ್ಸ್ ನನ್ನ ಹೃದಯ ಏನಾಗಬೇಕು? ಅಗಲವಾಗ್ತಾ ಹೋಗಬೇಕು. ಈಗ ನೀವು ಹೇಳಿ, ನಿಮ್ಮ ಹೃದಯ ಅಗಲ ಆಗ್ತಿದ್ದ? ತೂತಿಗೆ ತಾಯ್ತಿದ್ದ? ಅಗಲವಾದಂಥ ವ್ಯಕ್ತಿಗಳು ಹೆಂಗಿರ್ತಾರೆ ಹೇಳಿ? ಒಬ್ಬರನ್ನು ಇವತ್ತು ನಮ್ಮ ಮಾದೇವ್ರವರು ಹೇಳಿದ್ರು, ಹೌದು ಫಸ್ಟ್ ಅಗಲ ಆಯ್ತಾ ಅಂತ. ನಾನು ಮುಗಿದ ಮೇಲೆ ಕೇಳ್ತೀನಿ, ಅವರೊಬ್ಬರ ಜೊತೆ ಸಂಧಾನ ಆಗಿಲ್ದಾರ ನಂಗೆ ಗೊತ್ತು. ಇವತ್ತು ಆಗಿದ್ದಾರ ಕೇಳ್ತೀನಿ, ಇವತ್ತು ಮುಗಿದ ಮೇಲೆ. ಆಮೇಲೆ ಹಂಸಗಣಿ ಸಿಸ್ಟರ್ ಇವತ್ತು ಇಳಿದ ಮೇಲೆ ನಾನು ಕೇಳ್ತೀನಿ, ಸಂಧಾನವಾಗಿದ್ದಾರೆ ನೀವು ಕೆಲವ್ರ ಜೊತೆಗೆ ಅಂತ ಕೇಳ್ತೀನಿ ನಾನು. ಹಲ್ಲೆಲೂಯಾ. ಎಲ್ಲರ ನನ್ನ ಜೊತೆ ಇದ್ದೀರಾ? ಎಲ್ಲರ ಸಂಗಡ ನಾವು ಸಂಧಾನವಾಗಬೇಕು, ಎಲ್ಲರ ಸಂಗಡ ಸಂಧಾನವಾಗಬೇಕು. ಎಚ್ಚರವಾಗಿ ಗೊತ್ತಿಕೊಳ್ಳಿ.
ನಾನು ಮಾತಾಡ್ತಿರೋದ ವಿಷಯ ಸಂಧಾನವಾಗಬೇಕು. ನಾವು ಅನ್ಯೂನ್ಯವಾಗಿರಬೇಕು ಅಂದರೆ ನಾವು ಸಂಧಾನವಾಗಬೇಕು. ಹೀಗೆ ನಮ್ಮ ಹೃದಯ ವಿಶಾಲವಾಗ್ತಾ ಹೋಗಬೇಕು. ವಿಶಾಲವಾಗೋದಂದರೆ ಹೇಗೆ? ಇವತ್ತು ಚಿಕ್ಕ ವಯಸ್ಸಲ್ಲಿದ್ದಂಥ ವೇಳೆ ಯಾವುದೋ ರೀತಿಯಲ್ಲಿ ಬದುಕ್ತಾ ಇದ್ವಿ, ಯೌವನ ಸ್ಥಳದಾಗ ಒಂದು ರೀತಿ ಬದುಕ್ತಾ ಇದ್ವಿ. ನಮಗೆ ಮದುವೆ ಆಗಿ ಮಕ್ಕಳಾಗಿಬಿಟ್ರೆ ಮಕ್ಕಳ ವಿಷಯದಲ್ಲಿ ನಮ್ಮ ಹೃದಯ ಏನಾಗುತ್ತೆ ಹೇಳಿ? ವಿಶಾಲ ಆಗುತ್ತೆ. ಹೌದಾ? ಅವ್ರ ತಪ್ಪುಗಳನ್ನ ಸಹಿಸ್ಕೋತೀವ? ಇವತ್ತು ನಾನು ಆ್ಯಕ್ಚುಲಿ ಜಯಪ್ರಕಾಶ್ ಅವರನ್ನು ನೋಡಿದ್ರೆ ಭಾಳ ಖುಷಿಯಾಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಅವ್ರ ಮಗನ್ನ ತುಂಬ ಸಹಿಸ್ಕೊತಾರೆ. ಎಷ್ಟು? ತುಂಬ ಸಹಿಸ್ಕೊತಾರೆ. ಒಂದು ಕಡೆ ಸಂತೋಷ ಪಡ್ತೀನಿ, ತಂದೆಯಾಗಿ ಇಷ್ಟು ಸಹಿಸ್ಕೊತಾರಲ್ಲ ಅಂತ. ಒಂದು ವೇಳೆ ಅವನಿಗೆ ದಾರಿ ತಪ್ಪಿಕೊಡ್ತಾರೇನೋ ಇವರಿಂದನೇ ಅಂತ ಅನಿಸುತ್ತೆ ಕೆಲವು ಸಲ. ಅದು ಕೂಡ ಕೆಲವು ಬೇಸರ ಇದೆ. ಅಂದರೆ ಅರ್ಥ ಏನು, ನಾನು ಹೇಳಕ್ಕೆ ಬರ್ತಿದ್ದೀನಿ, ಅವರ ಮಗನ ವಿಷಯದಲ್ಲಿ ಅವರ ಹೃದಯ ವಿಶಾಲವಾಗ್ತಾ ಇದೆ. ಏನೇ ಮಾಡಿದ್ರು ಕೆಲವರು ಅಂತಾರೆ, ನಾನು ಕೇಳಿಸ್ಕೊಂಡಿದ್ದೀನಿ, ನಮ್ಮನೆಯವರು ಕೆಲವರು ಅಂತಾರೆ, ನಮ್ಮನೇಲಿ ನಾನು ಹೆಂಡತಿ ಹೇಳಿಲ್ಲ ಥರ, ಯಾವುದಾದ್ರೂ ಮಕ್ಕಳು ಮದುವೆಗೆ ಹೋದಾಗ, ಫಂಕ್ಷನ್ಗೆ ಹೋದಾಗ ವಿಚಿತ್ರವಾಗಿ ಆಡ್ತಿರ್ತಾರೆ. ನನಗೆ ಹುಟ್ಟಿರ್ಬೇಕಿತ್ತು ಆ ಕೂಸು ಮಾಡ್ತಿದ್ದಿ. ಅವ್ರ ಅಪ್ಪ ಅಮ್ಮ ಹೊಡೆಯಲ್ಲ, ಅವ್ರ ಅಪ್ಪ ಅಮ್ಮ ಗದರ್ಸಲ್ಲ. ಪಕ್ಕದಲ್ಲಿ ನೋಡಿ ನಾವೇನು ಹೇಳ್ತೀವಿ? ನನ್ನಂಥವಳು ಆಗಿರ್ಬೇಕಿತ್ತು, ತೊಡ ಇಷ್ಟು ಮಡಗ್ಬಿಡ್ತಿದ್ದಿ, ಕಟ್ಟಬ ಇಷ್ಟು ಬಿಡ್ತಿದ್ದಿ. ಕೇಳಿಸ್ಕೊಂಡಿದ್ದೀರಾ? ಆದರೆ ಇವರು ಮಗು ಆದಮೇಲೆ ಗೊತ್ತಾಗೋದು ಇವ್ರು ಬಂಡವಾಳ. ತುಂಬ ಜನ ಈ ಥರ ಕಾರ್ಯಗಳು ಮಾತಾಡ್ತಾರೆ. ಅದು ಈ ಮನಸ್ಸು ಅವ್ರಿಗೆ ಯಾಕೆ ಬರಲಿ ಗೊತ್ತಾ? ಅವ್ರ ಹೃದಯ ಅವ್ರ ಮಗುವಿನ ವಿಷಯದಲ್ಲಿ ವಿಶಾಲವಾಗ್ಬಿಟ್ಟಿದೆ. ಹಲ್ಲೆಲೂಯಾ. ಮತ್ತು ನಾವು ತಿಳ್ಕೋಬೇಕು, ದೇವ ಜನರಾಗಿ ನಾವು ಯಾರೆಲ್ಲಾದರೂ ತಪ್ಪು ಮಾಡ್ತಾರೋ, ನನ್ನ ಆತ್ಮೀಕತೆಯ ವಯಸ್ಸು ಹೆಚ್ಚಾಗ್ತಾ ನನ್ನ ಹೃದಯ ವಿಶಾಲವಾಗಿ ಎಂಥವ್ರನ್ನ ನಾನು ಕ್ಷಮಿಸ್ತೀನಿ. 20 ವರ್ಷ ವಿಶ್ವಾಸಿಯಾಗಿ, 10 ವರ್ಷ ವಿಶ್ವಾಸಿಯಾಗಿ, 5 ವರ್ಷ ವಿಶ್ವಾಸಿಯಾಗಿ ನೀನು ಕ್ಷಮಿಸ್ತಿಲ್ಲ ಅಂದರೆ ಈ ಮಾತು ಹೇಳಬಾರ್ದು. ನಾನು ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಭಾಳ ಬೇಗ ಬದಲಾಗಬೇಕು ನಾವು. ಆಮೇಲೆ ಭಕ್ತರು ಹೇಳಿ, ನಮ್ಮ ಹೃದಯ ವಿಶಾಲವಾಗಲಿ, ನಮ್ಮ ಹೃದಯ ವಿಶಾಲವಾಗಬೇಕು. ಅವ್ರನ್ನ ಈ ಕಡೆ ಪಕ್ಕದ ಕೂತ ಕೇಳಮ್ಮ, ಈ ಕಡೆ ಬನ್ನಿ. ಅಂಶಗಳಿಷ್ಟ, ನೀವು ಇತ್ತ ಬನ್ನಿ. ಜನ ಸೇರಿ ಕಂಡಾಗ ಆಡಬೇಡಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟ ಮುಖ ನೋಡಿ ಹೇಳಿಸ್ತೀನಿ ನಾನು. ವಿಶಾಲವಾಗಲಿ ನಿಮ್ಮ ಹೃದಯ. ಆಮೇಲೆ ಇವತ್ತು ದೈಹಿಕವಾದ ರೋಗಗಳಿಗೆ ಮಾನಸಿಕವಾದ ಕಾರಣಗಳೇ ಅಧಿಕ. ದೈಹಿಕವಾದ ರೋಗಗಳಿಗೆ ಮಾನಸಿಕವಾದಂಥ ಕಾರ್ಯಗಳೇ ಬಹಳ ಅಧಿಕವಾಗಿದೆ. ಅದರ ಮುಖ್ಯವಾಗಿ ಕೋಪ, ಕಹಿತನ, ಮೂರನೇದು ಕ್ಷಮಿಸದೇ ಇರುವುದು. ಈ 3 ವಿಚಾರ ಒಬ್ಬ ಮನುಷ್ಯನಿಲ್ಲ ಅಂದರೆ ತುಂಬ ಕಾಯಿಲೆಗಳಿಂದ ನಾವು ದೂರ ಆಗ್ಬಿಡ್ತೀವಿ. ಕಾಯಿಲೆಗೆ ದೂರ ಆಗಬೇಕಾ? ಕಹಿತನ ಇಟ್ಕೋಬೇಡಿ. ಕಹಿತನ ಯಾರು ಇರ್ತದೆ ಗೊತ್ತಾ? ಸಂಧಾನವಾಗದೇ ಇರೋ ಹೃದಯ ಇರ್ತದೆ. ಕೋಪ ಯಾರ ಹೃದಯ ಇರ್ತದೆ ಗೊತ್ತಾ? ಸಂಧಾನವಾಗದೇ ಇರೋ ಹೃದಯ ಇರ್ತದೆ. ಕ್ಷಮಿಸದೇ ಇರುವಂಥ ಗುಣ ಯಾರಲ್ಲಿರ್ತದೆ? ಸಂಧಾನವಾಗದೇ ಇರುವಂಥ ಹೃದಯ ಇರ್ತದೆ. ಇವರು ಮೂರು ಇರುವಂಥವ್ರಿಗೆ ಬೇಗ ಕಾಯಿಲೆಗಳ ಅಟ್ಯಾಕ್ ಆಗುತ್ತೆ. ಇವರು ಕೊರೋನಾನೇ ಬರಬೇಕಾಗಿಲ್ಲ, ಆದರೂ ಬೇಗ ಸತ್ತೋಯ್ತಾರೆ. ಯಾರು? ಈ 3 ಕಾರ್ಯಗಳನ್ನು ಇಟ್ಕೊಂಡಿರುವಂಥವ್ರು. ಎಚ್ಚೆತ್ತುಕೊಳ್ಳುವ ನಾವು. ಮುಪ್ಪಿನಲ್ಲಿ ಈಗ ಆಲ್ರೆಡಿ ಅನೇಕ ಕಾಯಿಲೆ ನಮ್ಮ ಜೀವನದಲ್ಲಿ ಬಂದಿದ್ದಲ್ವಾ? ಇವತ್ತು ತುಂಬ ಜನ ಧೈರ್ಯ ಕೂತಿರ್ಬೋದು. BP ಟೆಸ್ಟ್ ಮಾಡಿಸಿ ನೋಡಿ, ಆಘಾತಕಾರ ಸುದ್ದಿಗಳು ಬಂದ್ಬಿಡುತ್ತೆ. BP ಟೆಸ್ಟ್ ಮಾಡಿಸಿದ್ರಿಂದ ಸುಮಾರು ಜನ ಆರೋಗ್ಯ ಕೂತಾರೆ. ಅಂದ್ರೆ ಅರ್ಥ ಏನು? ತುಂಬ ಕಾಯಿಲೆಗಳು ಆಲ್ರೆಡಿ ನಮ್ಮ ದೇಹದಲ್ಲಿದೆ. ಇನ್ನೂ ಕಾಯಿಲೆಗಳು ತಂದ್ಕೋಬೇಕಾ ನಾವು? ಅದು ಹೆಚ್ಚಿಸ್ಕೋಬಾರ್ದು. ಹಾಗಿದ್ರೆ ನಾವು ಬೇಗ ಕ್ಷಮಿಸಿ ಸಂಧಾನವಾಗ್ಬಿಡೋಣ. ಆಮೇಲೆ 40 ದಾಟ್ದವ್ರಲ್ಲ ಕೈ ಎತ್ತಿ. 40 ದಾಟ್ದವರು? ಹಾಂ, ಓಕೆ. ಕೆಲವರು ಇದ್ದೀರಿ, ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಟ್ಟು ನಿಮ್ಮ ದೇಹದ ಕಾಯಿಲೆಗಳನ್ನ ದೂರ ಮಾಡಿಕೊಳ್ಳಿ. ಆಮೇಲೆ ನಮ್ಮ ಕಾಯಿಲೆಗಳಿರಬಾರ್ದು. ಕೆಲವು ಸರಿ ನಾನೇ ಟೆಸ್ಟ್ ಮಾಡ್ತೀನಿ, ಇನ್ಮೇಲೆ ಕೋಪ ಬರುವಂಥ ಮಾತುಗಳು ಹಾಕ್ತೀನಿ, ಸನ್ನಿವೇಶಗಳು ತರ್ತೀನಿ. ನೀವು ನಾನು ಬೈಕೊಂಡ್ರು ಸರಿ, ಅದು ಮುಖ್ಯವಾಗಿ 40 ದಾಟ್ದವ್ರಿಗೆ ಹಾಕ್ತೀನಿ ನಾನು. ಈಗಿನ ಹೇಳೋದು ಪ್ರಯತ್ನ ಮಾಡಿ. ಹೇಗೆಲ್ಲ ನನ್ನನ್ನು ಕ್ಷಮಿಸ್ತಾರೆ ನನ್ನ ಜನ. ಹಲ್ಲೆಲೂಯಾ. 1 ಪೇತ್ರನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಅದರ 10ನೇ ವಚನವನ್ನು ಓದೋಣ. 10ನೇ ವಚನ. ಸುದಿನಗಳನ್ನು ನೋಡುವುದಕ್ಕೆ. ಯಾವ ದಿನಗಳನ್ನು? ಸುದಿನ ನೋಡುವುದಕ್ಕೆ. ಇದ್ಯಾವುದಪ್ಪ? ಸಂಡೇ ಟು ಸ್ಯಾಟರ್ಡೆ ಗೊತ್ತು.
ಒಳ್ಳೆ ದಿನ. ಇದ್ಯಾವುದು ಪ್ರಶ್ನೆ? ಒಳ್ಳೆ ದಿನ, ಸುದಿನ, ಗುಡ್ ಡೇ. ಸಂಡೇ, ಮಂಡೇ, ಇದು ವೆರಿ ಗುಡ್ ಡೇ. ಈ ಗುಡ್ ಡೇ ಎಲ್ಲಿ ಬರಬೇಕಂತೆ? ನನ್ನ ಮಾತುಗಳು, ತುಟಿಗಳಲ್ಲಿ ವಂಚನೆ ಮಾತುಗಳು ಬರೆದಿರುವ ಹಾಗೆ, ಮತ್ತೊಬ್ಬರನ್ನು ನೋಯಿಸದಂತೆ, ಮತ್ತೊಬ್ಬರ ಸಂಗಡ ಸಂಧಾನವಾಗಿ ಬದುಕುವುದರಲ್ಲಿ ನನಗೆ ಸುದಿನಗಳು ಪ್ರಾರಂಭವಾಗತ್ತಂತೆ. ಹಾಗಿದ್ರೆ ಕಾಯಿಲೆ ಉಳ್ಳಂಥವರಿಗೆ ಸುದಿನನ? ಬೆಳಗ್ಗೆ ಎದ್ದು ಮಾತ್ರೆ ತಿನ್ನಬೇಕು, ರಾತ್ರಿ ಕೆಳಗೆ ಮಾತ್ರೆ ತಿನ್ನಬೇಕು. ಕಳೆದ ಶುಕ್ರವಾರ ಅಂತ ಒಂದು ಪ್ರೇಯರ್ ರಿಕ್ವೆಸ್ಟ್ ಹಂಚಿರಲಿ, ಹೌದಾ? ಶುಕ್ರವಾರ ಉಪವಾಸ ಪ್ರೇಯರ್ ಬಂದಿರೋರು ಗೊತ್ತು. ಯಾರೆಲ್ಲ ಇವತ್ತು ಮಾತ್ರೆಯಿಂದ ಬದುಕ್ತಾ ಇದ್ದಾರೋ ಅದು ಬದಲಾಗಬೇಕು. ಎಷ್ಟು ಹೇಳಿದೇನು? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ, ನಾನು ಹಿಂಗೆ ಹೇಳಬೇಕು, ಮನುಷ್ಯನು ಮಾತ್ರೆ ತಿಂದ ಮಾತ್ರದಿಂದ ಬದುಕಲಾರನು, ದೇವರ ಮಾತಿಂದ ಬಾಯಿಗೆ ಹೊರಡುವಂಥ ಪ್ರತಿಯೊಂದು ಮಾತಿನ ಬದುಕು. ಇದು ಬದಲಾಗಬೇಕು. ದೇವರ ಮಾತ್ರೆಯಿಂದ ಮೇಲೆ ನಾನು ಬದುಕಲ್ಲ, ನಾನು ಬದಲಾಯಿಸು, ನಾನು ಕ್ಷಮಿಸ್ಬಿಡ್ತೇನೆ. ಬೇಜಾರು ಮಾಡ್ಕೊಳ್ಳೋಕೆ ಯಾರೆಲ್ಲ ಮಾತ್ರೆ ತಿಂತಾ ಇದ್ದೀವಿ ಡೈಲಿ ಕೈ ತಪ್ಪಿಲ್ಲ, ಡೈಲಿ ಮಾತ್ರೆ ತಿನ್ನೋರು ಕೈ ಬಿಡಿ, ದೇವರಿಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ನಿಮ್ಮ ಯಥಾರ್ಥವಾದ ಮನಸ್ಸಿಗೆ. ನಾನೊಬ್ಬ ಸೇವಕನಾಗ ನಾನು ಆಸೆ ಪಡ್ತೀನಿ, ನನ್ನ ಸಭೆಯಲ್ಲಿ ಯಾರು ಮಾತ್ರೆಯಿಂದ ಬದುಕಬಾರ್ದು. ಇನ್ನು ಯಾರೆಲ್ಲ ಕೈ ಎತ್ತಿಲ್ವೋ, ಶುಗರ್ ಬಾಗಲೇ ಅದೇ, BP ಕೋಣ ಒಳಗೆ ಕೂತದೆ, ಅದು ನಿಮ್ಮ ಹತ್ರ ಬಂದಿದೆ ಅಷ್ಟೇ. ಆದಷ್ಟು ಅದು ಇಣುಕು ನೋಡುವಷ್ಟು ಒಳಗಾಗಿ ನಾವೆಲ್ಲರನ್ನ ಕ್ಷಮಿಸಿ ಒಂದು ಸಂಧಾನ ಆಗ್ಬಿಡೋಣ. ಆಮೇಲೆ BP ಬಂತು ಪಾಸ್ಟರ್ ಪ್ರೇಯರ್ ಮಾಡಿ ಅನ್ನೋದು ಬೇಡ. BP ಹೋಯ್ತು ಪಾಸ್ಟರ್ ದೇವ್ರಿಗೆ ಸ್ತೋತ್ರ ಅಂತ ಹೇಳಬೇಕು.